ಸ್ವಾಮಿಯ ಸಾನ್ನಿಧ್ಯದಲ್ಲಿ ಯಾರು ಏನು ಅಪೇಕ್ಷೆ ಪಟ್ಟರು, ಯಾರು ಏನು ಕೇಳಿದ್ರು ಕೇಳಿದ ಮರುಕ್ಷಣ ಪ್ರಸಾದ ಆಗುವಂತಹ ಸಾನ್ನಿಧ್ಯ ಇಲ್ಲಿದೆ. ನಮ್ಮ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿ ಅವರು ಹಾಕೊಟ್ಟಿರ್ತಕ್ಕಂಥ ಹಾದಿಯಲ್ಲೇ ನಾವು ಕೂಡ ನಡೀತಾ ಇದ್ದೇವೆ. ಅವರ ಆಶೀರ್ವಾದ ಸದಾ ನನ್ನ ಮೇಲಿರುತ್ತೆ, ನನ್ನ ಮೇಲಿರಬೇಕು. ಅಭಿಷೇಕದ ದರ್ಶನ ಕಾಲದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀನಿ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹಾಶಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಹಾಗಾಗಿ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಪ್ರೀ ಲಾಂಚ್ ಆಫರ್ನಲ್ಲಿ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 250 ಗ್ರಾಂ ಬೆಳ್ಳಿ ದೀಪವನ್ನು ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಅಂತ ಹೇಳ್ತಾ, ಇವತ್ತು ಮಹಾಲಕ್ಷ್ಮಿಯ ಶುಭವಾರ, ಶುಭ ದಿನ ಶುಕ್ರವಾರ. ದಿನದ ವಿಶೇಷತೆ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನೋದೆಲ್ಲ ತಿಳ್ಕೊಳ್ಳೋಣ. ಜೊತೆಗೆ ಈ ವರ್ಷದ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಗುರುಜಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಮನೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರಸಿಜನಳೀಂ ಸರೋಜಹಸ್ತೆ ಧವಲತರಾಗುಂಶಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಗ್ನೆ ಮನೋ ತ್ರಿಭುವನಭೂತಿಕರೆ ಪ್ರಸೀದ ಮಹ್ಯಂ. ವಿಷ್ಣುಪತ್ನೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರಿಯಸಖೀಂ ದೇವೀ ನಮಾಮ್ಯಚ್ಯುತ ವಲ್ಲಭಾಂ. ಶ್ರೀಂ ಮಹಾಲಕ್ಷ್ಮೀಂ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀಂ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀಂ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀಂ ನಮೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ಶುಭ ಶುಕ್ರವಾರ ಬಂತು ಅಂದರೆ ಅದು ಸಂಪತ್ತಿಗೆ ವಿಶೇಷವಾಗಿರ್ತಕ್ಕಂಥ ದಿನ ಅಂತ. ವಾಸ್ತುಗೃಹದಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗಲಿಕ್ಕೋಸ್ಕರ ಒಂದು ತಂತ್ರಸಾರವನ್ನು ನಿನ್ನೆ ಸಂಚಿಕೆಯಲ್ಲಿ ನಾನು ಹೇಳಿದೆ. ಅಂದರೆ ಬೃಹತ್ ಮಟ್ಟದ ವೃಕ್ಷ
ಅಶ್ವತ್ಥವೃಕ್ಷದ ಕಡ್ಡಿಯಲ್ಲಿ ಪ್ರತಿನಿತ್ಯವೂ ಸಹಿತ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ನಿತ್ಯ ಅಗ್ನಿಹೋತ್ರರಾಗಿ ಅಂದರೆ ಒಂದು ಚಿಕ್ಕದಾದಂತಹ ಪುಟ್ಟದಾದಂತಹ ಹೋಮವನ್ನು ಮಾಡಿ ಆ ಹೋಮ ಆಗುವಂತಹ ಸಾನ್ನಿಧ್ಯ, ಅದರಲ್ಲಿ ಬರುವಂತಹ ಹವಿಸ್ಸಿನ ಆ ವಿಶೇಷವಾಗಿರತಕ್ಕಂಥ ಸುಗಂಧ ದ್ರವ್ಯ ಇಡೀ ವಾಸ್ತುವಲ್ಲಿರ್ತಕ್ಕಂತಹ ನೆಗೆಟಿವ್ ಅನ್ನು ದೂರ ಮಾಡುತ್ತೆ ಅಂತ ಹೇಳಿದ್ದೆ. ಅಂದರೆ ಪ್ರತಿಯೊಬ್ಬರ ಮನೆ ವಾಸ್ತುಗೃಹದಲ್ಲೂ ಸಹಿತ ಒಂದು ಹೋಮ ಆಗಬೇಕು, ಒಂದು ಹವಿಸ್ ಆಗಬೇಕು, ಆ ಹವಿಸ್ಸನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಆಗ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಸುಖ, ಶಾಂತಿ, ನೆಮ್ಮದಿ ಪ್ರತಿಯೊಬ್ಬರಿಗೂ ಸಹಿತ ಸಿಗಬೇಕು ಅಂತಕ್ಕಂಥದ್ದು. ಒಂದು ಮಹತ್ತರವಾಗಿರ್ತಕ್ಕಂತಹ ಯಾವುದೇ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೂ ಸಿಗದಿರೇ ಇರತಕ್ಕಂಥಷ್ಟು ಪುಣ್ಯ ಒಂದು ಹವನದಲ್ಲಿ ಸಿಗುತ್ತೆ. ಆದರೆ ಹವನ ಮಾಡಬೇಕಾದ್ರೆ, ಯಜ್ಞ ಮಾಡಬೇಕಾದ್ರೆ, ಮಹಾಯಜ್ಞಕ್ಕೆ ನಾವೆಲ್ಲರೂ ಸಹಿತ ಮುಂದಾಗಬೇಕಾದ್ರೆ ಅದಕ್ಕೆ ಸಾಕಷ್ಟು ಖರ್ಚು ವೆಚ್ಚ ಇದೆಯಾ, ಅಥವಾ ನಾವು ಮಾಡಬಹುದಾ, ಅಥವಾ ನಮ್ಮ ಜಾತಿಗೆ ಅದು ಸೀಮಿತವಾ, ಅಥವಾ ನಾವು ಈ ಮಟ್ಟದಲ್ಲಿದ್ದರೂ ನಮ್ಮ ನೆಲೊಂದು ಹೋಮ ಮಾಡಬಹುದಾ? ಈ ಪ್ರಕಾರವಾಗಿ ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮೆಲ್ಲರಲ್ಲೂ ಬರುತ್ತೆ. ಪ್ರತಿನಿತ್ಯ ಅಡಿಗೆ ಮನೆಯಲ್ಲಿ ಯಜ್ಞೇಶ್ವರನ ಪ್ರಾರ್ಥನೆ ಮಾಡ್ತೀರಿ. ಯಾರ ಮನೆಗೆ ಅಡಿಗೆ ಮನೆಯಲ್ಲಿ ಅಗ್ನಿ ಇಲ್ಲ ಹೇಳಿ? ಅಗ್ನಿ ಇಲ್ದಿರತಕ್ಕಂಥವ್ರ ಮನೆ ಇದೆಯಾ? ಅಗ್ನಿ ಇಲ್ದಿರತಕ್ಕಂಥವ್ರ ಮನೆ ಇಲ್ಲ, ಸಾವಿಲ್ದಿರತಕ್ಕಂಥವ್ರ ಮನೆ ಸಾಸಿವೆ ಇಲ್ಲ. ಅಂದರೆ ಪ್ರತಿಯೊಬ್ಬರ ಮನೆಗೂ ಯಜ್ಞೇಶ್ವರನಿದ್ದಾನೆ, ಅಗ್ನಿ ಇದೆ. ದೇವರ ಮನೆಯಲ್ಲಿ ಹಚ್ಚತಕ್ಕಂತಹ ದೀಪದಿಂದ ಹಿಡಿದು ಅಡಿಗೆ ಮನೆಯಲ್ಲಿ ಬೆಳಗಿಸ್ತಕ್ಕಂತಹ ಅಡಿಗೆ ಮನೆಯಲ್ಲಿ ಹಚ್ಚುವಂತಹ ಸ್ಟವ್ ಒಲೆ ತನಕ ಎಲ್ಲವೂ ಅಗ್ನಿಯೇ. ಅಂದರೆ ಆ ಯಜ್ಞೇಶ್ವರನ ಅನುಗ್ರಹ ಬೇಕು. ಅಂತಹ ಯಜ್ಞೇಶ್ವರನ ಕುರಿತು ಒಂದು ಮಹತ್ತರವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ಪಂಚಭೂತಗಳಲ್ಲಿ ವಿಶೇಷವಾಗಿ ಅಗ್ನಿಯ ಸಾನ್ನಿಧ್ಯ, ಅಗ್ನಿಯ ಒಂದು ವಿಶೇಷತೆ ಇರತಕ್ಕಂಥ ಅಂಶವನ್ನು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು. ಜೊತೆಗೆ ಆ ಯಜ್ಞೇಶ್ವರನಿಗೆ ಹವಿಸ್ಸಾಗಿ ಕೊಡ್ತಕ್ಕಂಥದ್ದು ಅಶ್ವತ್ಥವೃಕ್ಷದ ಕಡ್ಡಿಗಳು, ಅಂದರೆ ಅರಳಿ ಮರದ ಕಡ್ಡಿ. ಅರಳಿ ಮರದ ಕಡ್ಡಿಯನ್ನು 11 ಕಡ್ಡಿ ಅಥವಾ 21 ಕಡ್ಡಿ ಮಾತ್ರ ತಂದು ಒಂದಿಷ್ಟು ಆಜ್ಯದಿಂದ, ಅಂದರೆ ತುಪ್ಪದಿಂದ, ನೋಡಿ ತುಪ್ಪ ಎಷ್ಟು ಪವಿತ್ರವಾಗಿರತಕ್ಕಂಥದ್ದು. ತುಪ್ಪದ ಆ ಪವಿತ್ರತೆ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ತುಂಬ ಕಡಿಮೆನೆ. ಹಾಲು ಒಂದು ದಿವಸಕ್ಕೆ ಸೀಮಿತ. ಗೋಕ್ಷೀರ, ಹಸುವಿನಿಂದ ಕರಿತಕ್ಕಂಥ ಹಾಲು, ಅದೆಷ್ಟೇ ಗಟ್ಟಿ ಹಾಲಿರ್ಬೋದು, ಅದೆಷ್ಟೇ ಒಂದು ಪವಿತ್ರತೆ ಪಡೆದಿರಬಹುದು, ಆ ಹಾಲಿಗೆ ತನ್ನದೇ ಆದಂತಹ ಒಂದು ಶಕ್ತಿ ಸಾನ್ನಿಧ್ಯ ಇದೆ. ಆದರೂ ಒಂದು ದಿನದ 24 ಗಂಟೆ ಮಾತ್ರನೇ ಹಾಲಿಗೆ ಸೀಮಿತ. 12 ಗಂಟೆಗಳಾದ್ರೇ ಬಹಳ ಕಷ್ಟ. ಅಂಥದ್ದು 24 ಗಂಟೆ ಹಾಗೂ ಹೀಗೂ ತಳ್ಳಬಹುದು. ಇವತ್ತಿನ ನಮ್ಮ ಈ ಒಂದು ಆಧುನಿಕ ಯುಗಕ್ಕೆ ಸಂಬಂಧಪಟ್ಟಂಗೆ ಫ್ರಿಡ್ಜ್ ಇರೋದ್ರಿಂದ ಒಂದು 24 ಗಂಟೆ ಪರವಾಗಿಲ್ಲ. ಏನೇ ಆದರೂ ಹಾಲಿನ ನಿಜ ಸ್ವರೂಪ 12ರಿಂದ 16 ಗಂಟೆ ಅಥವಾ 24 ಗಂಟೆ ಮಾತ್ರ. ಅದಾದ ನಂತರ ಮುಂದಿನ ಪ್ರಕ್ರಿಯೆ ಮೊಸರಾಗುವಂತಹದ್ದು. ಮೊಸರು ಒಂದು ದಿನದಿಂದ 2 ದಿನ, ಅಂದರೆ 24ರಿಂದ ಇನ್ನೂ ಒಂದು ದಿವಸ ಜಾಸ್ತಿ ನಿಲ್ಲಬಹುದು. ಮೊಸರನ್ನ ಅಲ್ಲಿ ಅದನ್ನು ಕಡಿದ್ರೆ ಅಲ್ಲಿ ಅದು ಮಜ್ಜಿಗೆ ಆಗುತ್ತೆ. ಅದಕ್ಕೆ 3ರಿಂದ 4 ದಿನ ಅದಕ್ಕೆ ಅವಕಾಶ ಸಿಗುತ್ತೆ. 3ರಿಂದ 4 ದಿನ ಅವಕಾಶ ಸಿಕ್ಕಿ ಅದನ್ನ ವಿಶೇಷವಾಗಿ ಮಂಥನ ಮಾಡಿದಾಗ ಆಗ ಬರ್ತಕ್ಕಂಥದ್ದು ಬೆಣ್ಣೆ. ನೋಡಿ, ಹಾಲಿನಿಂದ ಬೆಣ್ಣೆಯವರೆಗೂ ಪ್ರಕೃತಿಯಲ್ಲಿ ಏನೆಲ್ಲ ಬದಲಾವಣೆ ಆಯಿತು. ಅದೇ ಬೆಣ್ಣೆ ಬೆಂಕಿಯಲ್ಲಿಟ್ಟು ಕಾಯಿಸಿದಾಗ ಆಗ ಬರ್ತಕ್ಕಂಥ ತುಪ್ಪಕ್ಕೆ ವರ್ಷಗಳ ಆಯುಷ್ಯದೆ. ಅಂತಹ ತುಪ್ಪದಿಂದ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂತಹ ದೋಷವನ್ನು ದೂರ ಮಾಡ್ಕೊಳ್ಬೋದು. ಬರೀ ಅರ್ಧ ಸ್ಪೂನ್ ತುಪ್ಪ ಸಾಕು. ಅರ್ಧ ಸ್ಪೂನ್ ತುಪ್ಪ, 11 ಕಡ್ಡಿ, 11 ಅರಳಿ ಕಡ್ಡಿ, ಒಂದು ಅರ್ಧ ಸ್ಪೂನ್ ತುಪ್ಪ. ಹೇಗೆ ಈ ಒಂದು ಅಸಮಾಧಾನವಾಗಿರ್ತಕ್ಕ, ಅಂದರೆ ಇಂತಹ ಅಸಾಧ್ಯವಾದಂತಹದ್ದನ್ನು ಹೇಗೆ ಸಾಧನೆ ಮಾಡ್ಕೊಳ್ಳೋದು? ಆ ಸಾಧನೆ ಮಾಡ್ಕೊಳ್ಳಿಕ್ಕೂ ಒಂದು ರಹಸ್ಯ ಇದೆ. ಹಾಲಿಂದ ಮೊಸರಾಗಿ, ಮೊಸರಿಂದ ಮಜ್ಜಿಗೆ ಆಗಿ, ಮಜ್ಜಿಗೆಯಿಂದ ಬೆಣ್ಣೆ ಆಗಿ, ಬೆಣ್ಣೆಯಿಂದ ತುಪ್ಪ ಬರ್ತಕ್ಕಂಥದ್ದು. ಒಂದು ದಿನನೇ ಕೆಟ್ಟು ಹಾಳಾಗುವಂಥದ್ದಂದರೆ ಒಂದು ದಿನಕ್ಕೆ ಸೀಮಿತ ಅಂತಿರತಕ್ಕಂಥ ಹಾಲು ಮೊಸರಾಗುತ್ತೆ, ಮೊಸರು ಮಜ್ಜಿಗೆ ಆಗುತ್ತೆ, ಮಜ್ಜಿಗೆಯಲ್ಲಿ ಬೆಣ್ಣೆ ಆಗುತ್ತೆ, ಬೆಣ್ಣೆ ಕಾಯಿಸಿದಾಗ ತುಪ್ಪ ಆಗುತ್ತೆ. ಅಲ್ಲೂ ಸಹಿತ ಯಜ್ಞೇಶ್ವರನ ಸಹಾಯ ಬೇಕು. ಒಟ್ಟಾರೆ ಹೇಳಬೇಕಂದ್ರೆ ಆ ಹವನದಲ್ಲಿ ಪ್ರತಿನಿತ್ಯ ಮನೆ ವಾಸ್ತುಗೃಹದಲ್ಲಿ ಒಂದು ಹವನವನ್ನು ನಡೆಸಿದ್ರೆ ವಾಸ್ತುಗೃಹದಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳು, ಅಲ್ಲಿರ್ತಕ್ಕಂಥ ದೋಷ, ಯಾರಾದರೂ ತಂತ್ರಸಾರ ಎಂತಹ ರಾಕ್ಷಸತ್ವದ ಕೆಲಸ ಮಾಡಿದ್ರೂ, ಯಾರು ವಾಸ್ತುಗೃಹದಲ್ಲಿ ಪ್ರತಿನಿತ್ಯ ಅಗ್ನಿ ಕಾರ್ಯ ನಡೀತೋ, ಪ್ರತಿನಿತ್ಯ ಅಲ್ಲಿ ಹವನವನ್ನು ನಡೆಸ್ತಾರೋ, ಅಲ್ಲಿ ಆ ಹವನ ನಡೆಸುವಂತಹ ಸಾನ್ನಿಧ್ಯದಲ್ಲಿ ಎಂತಹ ತಂತ್ರಸಾರ ಇದ್ರೂ, ಎಂತಹ ವಿಷಚೂರ್ಣ ಪ್ರಯೋಗಗಳಿದ್ರೂ ಅದು ಬೇಗ ತಗಲಲ್ಲ ಅಂತ ಹೇಳ್ತಕ್ಕಂಥದ್ದಕ್ಕೆ ಸಾಕಷ್ಟು ಆಧಾರಗಳಿದೆ. ಹಾಗಾಗಿ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅತಿ ಶೀಘ್ರದಲ್ಲೇ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಚಿಕ್ಕದಾಗಿ ಪುಟ್ಟದಾಗಿ ಮಾಡುವಂತಹ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಮಹಾಯಜ್ಞವನ್ನು ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ಅತಿ ಶೀಘ್ರದಲ್ಲೇ ತಿಳಿಸ್ಕೊಡ್ತೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳಾದರೂ ಏನು? ನೀವು ತುಂಬ ಖರ್ಚು ವೆಚ್ಚ ಮಾಡಬೇಕಾದ್ದಿಲ್ಲ, ಸಾಲ ಸೋಲ ಮಾಡಬೇಕಾದ್ದಿಲ್ಲ. ವಾಸ್ತುಗೃಹದಲ್ಲಿ ಮನೆ ಪ್ರಾಂತ್ಯದಲ್ಲಿರ್ತಕ್ಕಂಥ ಪದಾರ್ಥಗಳಿಂದಲೇ ಯಶಸ್ಸಿನ ಹಾದಿ ಹೇಗೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ
ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಜೊತೆಗೆ ಪಂಚಾಂಗ ಮತ್ತೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರ ಬಗ್ಗೆ ವರ್ಷಫಲ, ವೃಶ್ಚಿಕ ರಾಶಿಯವರು ವರ್ಷಫಲ ಹೇಗಿದೆ ಇದೆಲ್ಲವನ್ನು ತಿಳ್ಕೊಳ್ಳೋಣ. ರಾಶಿಫಲದತ್ತ ಪ್ರತಿಯೊಬ್ಬರು ಗಮನ ಹರಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭಾನ್ಯಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯಾಂ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ 23/4/2021 ಶುಕ್ರವಾರ ಏಕಾದಶಿ ಪುಬ್ಬ ನಕ್ಷತ್ರ. ಇವತ್ತು ಶುಕ್ರ ಜಯಂತಿ. ಶುಕ್ರ ಜಯಂತಿ ಇದು ಬಹಳ ವಿಶೇಷವಾಗಿರತಕ್ಕಂಥ ದಿನ. ಶುಕ್ರ ಪ್ರತಿಯೊಬ್ಬರ ಮುಖದ ವರ್ಚಸ್ಸು, ತೇಜಸ್ಸು, ಹೆಚ್ಚಿನ ಯಶಸ್ಸು ಮತ್ತು ಅಲಂಕಾರ, ವಾಸ್ತುಗುರದಲ್ಲಿ ನೆಮ್ಮದಿ ಮತ್ತು ದಾಂಪತ್ಯದಲ್ಲಿ ಒಂದು ಸುಖ ಸಂತೋಷ ಎಲ್ಲವನ್ನು ಸಹಿತ ಕರುಣಿಸ್ತಕ್ಕಂಥವನು. ಆಕರ್ಷಣೆ ಬರಬೇಕಾದ್ರೆ, ವರ್ಚಸ್ಸು ಬೆಳಿಬೇಕಾದ್ರೆ, ಒಬ್ಬರು ನೋಡಿ ಇಬ್ಬರ ವ್ಯಕ್ತಿಗಳ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಹುಟ್ಟಬೇಕಾದ್ರೆ ಅದಕ್ಕೆ ಶುಕ್ರನಿಂದಲೇ ಕಾರಣ. ಹೀಗೆ ಶುಕ್ರ ಶಾಂತಿಯನ್ನು, ನೆಮ್ಮದಿಯನ್ನು ಅಥವಾ ವರ್ಚಸ್ಸನ್ನು, ತೇಜಸ್ಸನ್ನು ಕೊಡತಕ್ಕಂಥ ಒಂದು ಮಹಾನ್ ಶಕ್ತಿ. ಅಂತಹ ಶುಕ್ರ ಜಯಂತಿ ಈ ಶುಭ ದಿನ ಆದ್ದರಿಂದ ತಮ್ಮೆಲ್ಲರಿಗೂ ಸಹಿತ, ತಮ್ಮೆಲ್ಲರ ವಾಸ್ತುಗೃಹದಲ್ಲೂ ಸಹಿತ ಸದಾಕಾಲ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸಿದ ನಮಸ್ತಸ್ಸೈ 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 ನಮೋ ನಮಃ. ಭಗವಂತನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಾರ್ಥನೆಯ ಜೊತೆಗೆ ಈ ವರ್ಷಫಲದ ಬಗ್ಗೆ ಈಗಾಗಲೇ ನಾವು ತಿಳ್ಕೊಳ್ತಾ ಬಂದಿದ್ದೇವೆ. ನಿನ್ನೆ ತುಲಾರಾಶಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಂದರೆ ತುಲಾರಾಶಿಯಲ್ಲಿರ್ತಕ್ಕಂಥ, ತುಲಾರಾಶಿ ಆಗಬೇಕಾದ್ರೆ ನಕ್ಷತ್ರ ಯಾವ್ಯಾವುದು ಅದನ್ನು ನಿನ್ನೆ ತಿಳಿಸಿದ್ವಿ. ಹಾಗೆ ಇವತ್ತು ವೃಶ್ಚಿಕ ರಾಶಿ ನಿಮ್ಮದಾಗಬೇಕಾದ್ರೆ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಸಾರ್ವತ್ರಿಕವಾಗಿ ಎಲ್ಲರಿಗೂ ರಾಶಿ ಮಾತ್ರ ಗೊತ್ತು, ನಕ್ಷತ್ರ ಗೊತ್ತಿಲ್ಲ. ಹಾಗೆ ನಕ್ಷತ್ರದಲ್ಲಿ ಯಾವ ಪಾದದಲ್ಲಿ ನಾವಿದ್ದೀವಿ ಅಂತಕ್ಕಂಥದ್ದು ಕೆಲವರಿಗೆ ಗೊತ್ತಿರಲ್ಲ. ಕೆಲವರಿಗೆ ಜಾತಕ ಇರುತ್ತೆ, ಮನೆಯಲ್ಲಿ ಬೀರು ಒಳಗಿರುತ್ತೆ ಮಾತ್ರ, ಅದನ್ನು ಯಾವತ್ತೂ ನೋಡಿರೋದಿಲ್ಲ. ಹಾಗಾಗಿ ನಿಮ್ಮ ನಕ್ಷತ್ರ, ಪಾದ ಜೊತೆಗೆ ಯಾವ ರಾಶಿ ನೋಡಿದ್ರೆ ನಿಮ್ಮ ರಾಶಿ ಯಾವುದಾಗಬೇಕಂದ್ರೆ ಯಾವುದೇ ರಾಶಿ ಇದ್ರೂ ರಾಶಿ ನಿಮ್ಮದು ಯಾವುದು ಅಂತ ತಿಳ್ಕೊಳ್ಬೇಕಾದ್ರೆ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಯಾವುದು, ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅದನ್ನು ತಿಳ್ಕೊಳ್ಬೇಕು. ಬನ್ನಿ, ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಗೆ ವಿಶಾಖ ನಕ್ಷತ್ರ 4, ಅನುರಾಧ ಮತ್ತು ಜ್ಯೇಷ್ಠ. ನೋಡಿ, ವಿಶಾಖ 4ನೇ ಪಾದ, ಅನುರಾಧ 4, ಜ್ಯೇಷ್ಠ 4, ಇದೆಲ್ಲ ಸೇರಿ 9 ಪಾದ. ಇದು ವೃಶ್ಚಿಕ ರಾಶಿ ಆಗುತ್ತೆ. ವಿಶಾಖ, ಅನುರಾಧ, ಜ್ಯೇಷ್ಠ. ಹಾಗೆ ಈ ಒಂದು ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ವಿಶಾಖ, ಅನುರಾಧ, ಜ್ಯೇಷ್ಠ ಮತ್ತು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಗೆ ಅಕ್ಷರಗಳು ಯಾವುದು ಬರುತ್ತೆ? ನಿಮ್ಮ ಹೆಸರಿನ ಮೊದಲನೇ ಅಕ್ಷರ. ಹೆಸರಿನ ಮೊದಲನೇ ಅಕ್ಷರ ತು, ನ, ನಿ, ನು, ನೆ, ನೋ, ಯ, ಇ, ಯು. ಈ ಅಕ್ಷರಗಳು ವೃಶ್ಚಿಕ ರಾಶಿ ಆಗತ್ತೆ. ಇನ್ನು ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ. ಶುಭ ರತ್ನ ಹವಳ, ಮಾಣಿಕ್ಯ, ಪುಷ್ಪರಾಗ. ಶುಭ ವರ್ಣ ಕೆಂಪು, ಹಳದಿ, ಕೇಸರಿ. ಶುಭ ದಿಕ್ಕು ದಕ್ಷಿಣ. ಇನ್ನು ಶುಭ ಸಂಖ್ಯೆ 1, 2, 3, 9. ಶುಭ ದಿನಾಂಕ 1/10/27. ಇದು ಶುಭ ದಿನಾಂಕ. ಗುರು ವರ್ಷ ಪೂರ್ತಿ ಅಶುಭ ಸ್ಥಾನದಲ್ಲಿರೋದ್ರಿಂದ, ಅಶುಭದಾಯಕನಾದ್ರಿಂದ ವೃತ್ತಿಪರವಾಗಿ ಬಹಳ ತಿರುಗಾಟ ಆಗುತ್ತೆ. ಹಣಕಾಸಿನಲ್ಲಿ ಅಡಚಣೆ ಇದೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಇದೆ, ಪರಸ್ಥಳದಲ್ಲಿ ಒಂದಷ್ಟು ಸಮಸ್ಯೆ ಇದೆ, ಬಂಧು ವೈರತ್ವ ಇದೆ, ಸ್ಥಳ ಬಿಡುಗಡೆ ಆಗಬೇಕಾಗತ್ತೆ, ಅಂದರೆ ಬಿಡಬೇಕಾದಂಥ ಪರಿಸ್ಥಿತಿ ಬರ್ಬೋದು. ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪತೃಪ್ತರಾಗಿರಬೇಕು. ನೀವು ಏನೇ ಅಂದುಕೊಂಡ್ರೂ ಗುರುವಿನಿಂದ ಅಸಮಾಧಾನದ ಸನ್ನಿವೇಶಗಳು ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಇದೆ. ಆದರೆ ಅದೇ ಶನಿಯಿಂದ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಇರ್ತಕ್ಕಂಥ ದೋಷಗಳಿಂದ ದೂರ ಆಗ್ತೀರಿ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ತರ್ತೀರಿ. ಅದಕ್ಕಿಂತ ಹೆಚ್ಚಿನಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಸಿದ್ಧಿಕಲ್ಪಗೊಳಿಸ್ಕೊಳ್ತೀರಿ. ಅಂದರೆ ವೃಶ್ಚಿಕ ರಾಶಿಯವರಿಗೆ ಶನಿಯಿಂದ ಈ ವರ್ಷ ಫಲ ಲಾಭ ಇದೆ, ಆದರೆ ಗುರುವಿನಿಂದ ಅಸಮಾಧಾನ ಇದೆ. ಗುರು ಮತ್ತು ಶನಿಯಿಂದ ವರ್ಷ ಫಲದಲ್ಲಿ ಪ್ರಾರಂಭಿಕ ಹಂತದಲ್ಲಿ, ಅಂದರೆ ಪ್ರಾರಂಭಿಕ ಹಂತದಲ್ಲಿ ಸಮಸ್ಯೆಗಳೆಂಬತಕ್ಕಂಥದ್ದು. ಅದಾದ ನಂತರ ಶನಿ ಯಾವಾಗ ನಿಮ್ಮ ರಾಶಿಯಲ್ಲಿ ಪ್ರವೇಶಿಸ್ತಾನೆ, ಯಾವಾಗ ನಿಮ್ಮ ರಾಶಿಗೆ ಒಂದಿಷ್ಟು ಶಕ್ತಿಯನ್ನು ತೋರಿಸ್ತಾನೆ, ಆಗ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಅಂತಹ ನಿಟ್ಟಿನಲ್ಲಿ ಪ್ರಾರಂಭದಲ್ಲಿ ಒಂದಷ್ಟು ಅಡಚಣೆಗಳಾದರೂ ಅದಾದ ಸ್ವಲ್ಪ ದಿನದಲ್ಲೇ ಬದಲಾವಣೆಗಳನ್ನು ತಂದುಕೊಳ್ತಕ್ಕಂಥ ಯೋಗಫಲ ವೃಶ್ಚಿಕ ರಾಶಿಯವರಿಗಿದೆ. ಇನ್ನು ರಾಶಿಫಲಗಳತ್ತ ಗಮನ ಹರಿಸೋಣ. ದರ್ಪಣಾಂಜನವನ್ನು ದರ್ಶನ ಮಾಡೋಣ.
ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರುರಾಘವೇಂದ್ರಾಯ ನಮಃ. ಓಂ ಶುಕ್ರ ಜಯಂತಿ ಇವತ್ತಾದ್ದರಿಂದ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಶುಕ್ರನ್ನ ಪ್ರಾರ್ಥನೆ ಮಾಡಿ ಶಾಂತಿ ನೆಮ್ಮದಿಗೋಸ್ಕರ, ಸುಖ ಸಂತೋಷಕ್ಕೋಸ್ಕರ, ಜೀವನದ ಅತ್ಯಮೂಲ್ಯವಾಗಿರತಕ್ಕಂಥ ಸುಂದರವಾದ ಕ್ಷಣಗಳನ್ನು ಭಗವತಿಯ ಅನುಗ್ರಹಕ್ಕೋಸ್ಕರ ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಈಗ ರಾಶಿ ಫಲಗಳನ್ನ ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ಭಗವಂತನ ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಜೊತೆಗೆ ರಾಶಿಫಲಗಳತ್ತ ಗಮನ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗಲಿ, ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾಗಲಿ, ಅಥವಾ ಕಚೇರಿಗಳಲ್ಲಿ, ಅಥವಾ ಯಾವುದೇ ಒಂದು ಕೆಲಸಕ್ಕೆ ಅಂತ ರೆಡಿ ಹೋಗ್ತಕ್ಕಂಥವ್ರು ಸಹಿತ, ಅಂದರೆ ಇವತ್ತು ಯಾವುದ್ರ ಕಡೆ ನೀವು ಗಮನ ಕೊಡ್ತೀರಿ, ಆ ಗಮನ ಕೊಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸನ್ನೇ ಕಾಣ್ತೀರಿ. ಆದರೆ ಪ್ರಾರಂಭ ಕ್ಷಣದಲ್ಲಿ ಮಾತ್ರ ಮನಸ್ಸಲ್ಲಿ ಒಂದಿಷ್ಟು ಕಸವಿಸೆ ಇದೆ. ಯಾವುದೇ ಕೆಲಸ ಆದರೂ ಪ್ರಾರಂಭದಲ್ಲಿ ಅಂದುಕೊಂಡಷ್ಟು ವೇಗವಾಗಿ ನಡೀಲಿಕ್ಕೆ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ದು ಸಂದೇಹ ನಿಮ್ಮನ್ನು ಬಾಧಿಸಬಹುದು. ಆದರೆ ಸಂದೇಹಕ್ಕೆ, ಸಂಶಯಕ್ಕೆ ಎಣಿ ಮಾಡಿಕೊಡ್ದಿರಾ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭ ಇದೆ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಂಡು ವೃತ್ತಿ ಧರ್ಮದಲ್ಲಿ ಏನೋ ಒಂದು ಅಭಿವೃದ್ಧಿ ಕಾಣಬೇಕು ಅಂತ ತಾವು ಒಂದೆಜ್ಜೆ ಮುಂದೆ ಹಾಕಿದ್ರು ಒಳ್ಳೆ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನಿಮ್ಮ ಮನೆ ದೇವರ ಪೂಜೆ, ಮನೆ ದೇವರ ಅನುಷ್ಠಾನ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು, ಇಷ್ಟು ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಸಾಕಷ್ಟು ಒಳ್ಳೆ ಫಲವನ್ನು ಮೇಷರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಾಧ್ಯವಾದನ್ನ ಸಾಧನೆ ಮಾಡ್ಕೊಳ್ಬಹುದು. ಅಂದ್ರೆ ಯಾವುದೇ ಒಂದು ವೃತ್ತಿಪರವಾಗಿ ನೀವು ಚಿಂತನೆ ಮಾಡಿದ್ರೂ ಅದರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಯೋಗ ಮತ್ತು ಚಂದ್ರ, ಯೋಗಾಯೋಗಗಳಲ್ಲಿ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದೆ ಹಾಕಬಹುದು. ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ ಇವತ್ತು ಶುಕ್ರ ಜಯಂತಿ ಇರತಕ್ಕಂಥದ್ರಿಂದ ಶುಕ್ರ ಅನುಗ್ರಹ ಅಥವಾ ದೇವಿಯ ಪ್ರಾರ್ಥನೆ, ದೇವಿಯ ಆರಾಧನೆ, ಅದರಲ್ಲೂ ಶ್ವೇತವರ್ಣದ ವಸ್ತ್ರ ಅಥವಾ ಶ್ವೇತವರ್ಣದ ಗಂಧ ಇಂತಹದ್ದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು. ಹಾಗೆ ಮಕ್ಕಳಿಗಾಗಲಿ ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ಏನಾದ್ರು ಒಂಚೂರು ಪದಾರ್ಥಗಳನ್ನು ತಿನ್ನಲಿಕ್ಕೆ ಕೊಟ್ಟು, ವಿಶೇಷವಾಗಿ ಒಂಚೂರು ಹೆಸರುಬೇಳೆ, ಪಾನಕ ಇಂಥದ್ದನ್ನು ದೇವರ ನೈವೇದ್ಯ ಮಾಡಿ ಮಕ್ಕಳಿಗೆ ಹಂಚೋದ್ರಿಂದ ಸಾಕಷ್ಟು ಫಲಗಳನ್ನು ವೃಷಭ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಒಂದಷ್ಟು ಅಭಿವೃದ್ಧಿ ಕಾಣುತ್ತೆ. ಬ್ಯಾಂಕು, ಆಫೀಸು, ಕಚೇರಿ ಅಥವಾ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದೆಜ್ಜೆ ಮುಂದೆ ಹಾಕುವಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡತಕ್ಕಂಥದ್ದು, ಇದೆಲ್ಲವೂ ಸಿದ್ಧ ಇವತ್ತಿನ ಯೋಗ ಫಲದಲ್ಲಿ ವೃಷಭ ರಾಶಿಯವರಿಗಿದೆ. ಇನ್ನು ವೃಷಭ ರಾಶಿಯವರಂತೂ ಇವತ್ತಿನ ದಿವಸ ಸರಿಸುಮಾರು ಸಂಧ್ಯಾಕಾಲ, ಸಾಯಂಕಾಲ, ಸಾಯಂ ಸಂಧ್ಯಾ, ಸೂರ್ಯಾಸ್ತಮ, ಚಂದ್ರ ಉದಯಿಸ್ತಕ್ಕಂಥ ಕಾಲ, ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾಗಿರತಕ್ಕಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ಮನಸ್ಸಲ್ಲಾಗ್ತಕ್ಕಂಥ ಒಂದಷ್ಟು ನೆಮ್ಮದಿ ಇಲ್ಲದಿರತಕ್ಕಂಥ ಪರಿಸ್ಥಿತಿ, ಕುಟುಂಬ ಸದಸ್ಯರ ಮಧ್ಯದಲ್ಲಾಗುವಂಥ ಸಣ್ಣ ಪಟ್ಟ ಕಿರಿಕಿರಿ ಅಥವಾ ವೃತ್ತಿ ಧರ್ಮದಲ್ಲಿ ಏನೋ ಒಂದು ಸ್ವಲ್ಪ ಅಸಮಾಧಾನ ಉಂಟಾಗ್ತಕ್ಕಂಥದ್ದು, ಇಂತೆಲ್ಲ ಪರಿಸ್ಥಿತಿಗಳು ಈ ಶುಭ ದಿನ ಆಗಬಹುದು. ಕಾರಣ ಪ್ರಸ್ತುತ ಇವತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ನಿಮ್ಮ ರಾಶಿಗೆ ಅಷ್ಟು ಸಮಂಜಸವಾದಲ್ಲದ್ರಿಂದ ಸಣ್ಣ ಪುಟ್ಟ ವಿಚಾರಗಳು ಮನಸ್ಸಿಗೆ ಭಾರವಾಗಿರತಕ್ಕಂಥ ಪರಿಸ್ಥಿತಿ ಆಗುತ್ತೆ. ಇದಕ್ಕಾಗಿ ಔದುಂಬರ ವೃಕ್ಷ ಪ್ರಾರ್ಥನೆ ಮಾಡೋದ್ರಿಂದ ಇಂತಹ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಇವತ್ತು ಸಾಧ್ಯವಾದರೆ ಒಂದಷ್ಟು ಗೋಕ್ಷೀರವನ್ನ, ಅಂದರೆ ಹಸುವಿನ ಹಾಲು ಯಾವುದಾದ್ರು ದೇವಿ ದೇವಸ್ಥಾನ ಕೊಡ್ತಕ್ಕಂಥದ್ದು, ದೇವರಿಗೆ ಅಭಿಷೇಕ ಕಾಲದಲ್ಲಿ ಹಾಲನ್ನು ಗೋಕ್ಷೀರವನ್ನು ಕೊಡಿಸ್ತಕ್ಕಂಥದ್ದು, ಅಥವಾ ಅಶ್ವತ್ಥ ಪ್ರಾರ್ಥನೆ, ಔದುಂಬರ ಪ್ರಾರ್ಥನೆ, ವೃಕ್ಷಗಳ ಸಾನ್ನಿಧ್ಯದಲ್ಲಿ ಹೋಗಿ ಅಲ್ಲೂ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು, ಹಾಗೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಹಣ್ಣು ಹಂಪಲನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಇಂತಹ ಒಂದು ಸಣ್ಣ ಪುಟ್ಟ ಗಂಡಾಂತರಗಳನ್ನು ಸಹಿತ ದೂರ ಮಾಡಿಕೊಳ್ಬಹುದು. ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಸಹಿತ ಶೀಘ್ರ ಫಲವನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೋಸ್ಕರ ದೇವಿ ಪ್ರಾರ್ಥನೆ ಮಾಡತಕ್ಕಂಥದ್ದು, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಅಥವಾ ದೇವಿ ಪಾರಾಯಣ, ಈ ಪ್ರಕಾರವಾಗಿ ದೇವಿಯ ಆರಾಧನೆಯಿಂದ ಮಿಥುನ ರಾಶಿಯವರು ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ.
ಹಸಿದ ವ್ಯಕ್ತಿಗೆ ಒಂದಿಷ್ಟು ಅನ್ನವನ್ನು ಉಡಿಸ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗಾಗ್ಲಿ ಅಥವಾ ಒಂದಷ್ಟು ಗಿಡಮರಗಳಿಗಾಗ್ಲಿ ಗಿಡಮರಗಳಿಗೆ ನೀರುಳಿಸಿ, ಪಕ್ಷಿಗಳಿಗೆ ಪ್ರಾಣಿಗಳಿಗೆ ದವಸ ಧಾನ್ಯಗಳನ್ನು ಹಾಕಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಎಂತಹ ಅಸಾಧ್ಯವಾದಾದರೂ ಅದು ಸಾಧನೆ ಮಾಡಿಕೊಳ್ಬಹುದು. ಒಳ್ಳೆಯದಾಗ್ಲಿ, ಶುಭವಾಗಲಿ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಪ್ರಾರಂಭ ಕ್ಷಣದಲ್ಲೇ ಆನಂದದಾಯಕವಾಗಿರತಕ್ಕಂಥದ್ದು. ಅಂದರೆ ಯಾವುದೇ ಒಂದು ಸನ್ನಿವೇಶ ಎಂಥದ್ದೇ ಕಷ್ಟ ಆದರೂ ಅದು ಎಂಥದೇ ಇರಲಿ, ನಾನು ಮಾಡಿ ಮುಗಿಸ್ತೀನಿ, ಕೆಲಸ ಆಗುತ್ತೆ, ಕೆಲಸವನ್ನು ಮಾಡ್ತೀನಿ ಅಂದರೆ ಸಂಪೂರ್ಣವಾಗಿ ಒಂದಿಷ್ಟು ಪಾಸಿಟಿವ್ ಎನರ್ಜಿ ಇರತಕ್ಕಂಥದ್ದು. ಇವತ್ತು ಅಸಮಾಧಾನ ಎಂಬತಕ್ಕಂಥದ್ದನ್ನು ದೂರ ಮಾಡಿ ಸಮಾಧಾನಕರವಾಗಿರತಕ್ಕಂಥ ಒಂದು ಬದುಕನ್ನು ತಾವು ಕಾಣ್ತೀರಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವರು ದುರ್ಗೆಯ ಆರಾಧನೆ ಮಾಡ್ತಾ ದುಃಖಗಳಿಂದ ದೂರ ಇರತಕ್ಕಂಥದ್ದು. ಇವತ್ತಿನ ದಿವಸ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಮನೋ ಇಚ್ಛಾ ಪ್ರಕಾರ ತಾವು ಏನನ್ನು ಅಂದುಕೊಂಡ್ರೂ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾಕೆಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಶೀತ ಬಾಧೆ ಇದೆ, ತಲೆನೋವಿದೆ, ಮೈಕೈ ನೋವಿದೆ. ಆರೋಗ್ಯದ ಕಡೆ ಒಂದಷ್ಟು ಗಮನ ಹರಿಸಬೇಕು. ಬಿಟ್ರೆ ಆರ್ಥಿಕ ಸಂಕಷ್ಟಗಳಿಂದ ಬೇಗ ಮುಕ್ತರಾಗ್ತೀರಿ. ಹೆಚ್ಚು ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ನಿಮ್ಮ ವರ್ಚಸ್ಸು, ತೇಜಸ್ಸು, ನಿಮ್ಮ ವ್ಯವಹಾರ, ವೃತ್ತಿಧರ್ಮ ಏನಾದರೂ ಒಂದಿಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥದ್ದು, ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸಿನ ಹಾದಿಯಲ್ಲಿರ್ತಕ್ಕಂಥದ್ದು. ಹಣಕಾಸಿನ ಬಗ್ಗೆ ಒಂದಷ್ಟು ಸಮಸ್ಯೆಗಳಿರಬಹುದು ನಿಜ, ಹಾಗೆ ವ್ಯವಹಾರಗಳಲ್ಲಿ ಅಡ್ಡಿ ಆತಂಕನೂ ಬರಬಹುದು ನಿಜ. ಆದರೆ ಏನೇ ಬಂದರೂ ಮಂಜಿನಗಡ್ಡೆ ತರ ಅಲ್ಲೇ ಕರಗಿ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡತಕ್ಕಂಥದ್ದು, ದೇವಿ ಪಾರಾಯಣ ಅಥವಾ ದೇವಿಯ ದರ್ಶನ, ದೇವರ ಸಾನ್ನಿಧ್ಯದಲ್ಲಿ ಕೊಡತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸತಕ್ಕಂಥದ್ದು, ಶ್ವೇತವರ್ಣದ ವಸ್ತ್ರವನ್ನು ಧರಿಸತಕ್ಕಂತಹದ್ದು, ಬಿಳಿಯ ಬಣ್ಣದ ಬಟ್ಟೆ, ಬಿಳಿಯ ಬಣ್ಣದ ಹೂಗಳನ್ನು ದೇವರಿಗೆ ಅರ್ಪಣೆ ಮಾಡೋದ್ರಿಂದಲೂ ಸಾಕಷ್ಟು ಫಲಗಳನ್ನು ಸಿಂಹರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಷ್ಟು ಹಣಕಾಸನ್ನು ವೃದ್ಧಿಸಿಕೊಳ್ಳಬೇಕಾದ್ರೆ, ವ್ಯಾಪಾರ ವ್ಯವಹಾರದ ಕಡೆ ಗಮನ ಕೊಡಬೇಕಾದ್ರೆ ಇವತ್ತಿನ ದಿವಸ ಗುರು ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ. ನಾನು ನಂದು ಎಂಬತಕ್ಕಂಥದ್ದನ್ನು ಮರೆತು ಹಿರಿಯರ ಮಾರ್ಗದರ್ಶನ ಅಥವಾ ಹಿರಿಯರು ಹೇಳುವಂತಹ ಒಂದಷ್ಟು ವಿಚಾರಗಳನ್ನು ನಿಮ್ಮ ತಲೆಯಲ್ಲಿಟ್ಕೊಂಡು ಅದರಂತೆ ತಾವು ನಡೀತಕ್ಕಂಥದ್ದು ಮಾಡೋದು ಬಹಳಷ್ಟು ಉತ್ತಮ ಅನ್ಸುತ್ತೆ. ಅದರಿಂದ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ಬಹುದಾಗುತ್ತೆ. ಇವತ್ತು ಒಂದಷ್ಟು ಜನಕ್ಕೆ ಮಾತ್ರ ಅಧಿಕವಾದಂತಹ ಬೆನ್ನೋವು, ಆದರೆ ಉಳಿದಂತಹವರಿಗೆ ನಿಮ್ಮ ಅದೃಷ್ಟದ ಬಾಗಿಲು ತೆಗೆದಂಗೆ ಇರುತ್ತೆ. ಅದರಿಂದ ಆರ್ಥಿಕ ಸಂಕಷ್ಟಗಳು ಸಿದ್ಧ ದೂರ ಆಗುತ್ತೆ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಖಂಡಿತ ನಿಮಗಾಗುತ್ತೆ. ಯಾಕೆಂದ್ರೆ ಸಿಂಹರಾಶಿಯವರಿಗೆ ಇರ್ತಕ್ಕಂಥ ಗ್ರಹಸ್ಥಿತಿಗಳ ಅದೃಷ್ಟ ಫಲ ಈ ಪ್ರಕಾರವಾಗಿ ಇದೆ. ಶುಕ್ರವಾರ ಶುಭವನ್ನು ತರತಕ್ಕಂಥ ವಾರ, ದೇವಿ ಪಾರಾಯಣ, ದೇವಿಯ ದರ್ಶನ ಅಥವಾ ದೇವರ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಮಧು, ಜೇನುತುಪ್ಪವನ್ನು ಕೊಟ್ಟು ಪ್ರಾರ್ಥನೆ ಮಾಡುವಂತಹದ್ದರಿಂದ ಮತ್ತಷ್ಟು ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ ಸಿಂಹರಾಶಿಯವರು. ಇನ್ನ ಕನ್ಯಾ ರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಹಣಕಾಸಿನ ವಿಚಾರ, ವ್ಯವಹಾರಗಳು, ಬಂಧು ಮಿತ್ರರ ಮಧ್ಯದಲ್ಲಿ ಸಣ್ಣ ಪುಟ್ಟ ಮಾತು, ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಒಂದಿಷ್ಟು ಘರ್ಷಣೆಗಳು, ವ್ಯವಹಾರ ವ್ಯಾಪಾರ ಮಾಡುವಂಥ ಸಾನ್ನಿಧ್ಯದಲ್ಲೂ ಸಹಿತ ತೃಪ್ತಿಕರವಾಗಿ ಇಲ್ಲದಿರತಕ್ಕಂಥದ್ದು, ಬೆಳಗಿನ ಪ್ರಾರಂಭದಲ್ಲೇ ಒಂದಿಷ್ಟು ಅಸಮಾಧಾನ ಎಂಬತಕ್ಕಂಥದ್ದು ನಿಮಗೆ ಕಂಡು ಬರುತ್ತೆ. ಆದರೂ ಯಾವುದಕ್ಕೂ ಅಂಜದೀರ, ಭಯಪಡದಿರ ಧೈರ್ಯವಾಗಿ ಒಂದು ಹೆಜ್ಜೆ ಹಾಕಿ ಭಗವಂತ ಬಂದದ್ದೇನೇ ಬರಲಿ, ನಿನ್ನ ದಯ ಹೊಂದಿರಲಿ ಅಂತ ಹೇಳಿ ದೇವರ ಕಡೆ ಗಮನ ಕೊಟ್ಟು ನಾವು ಪ್ರಾರ್ಥನೆ ಮಾಡಿ ಮುಂದೆ ನಡೆದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ಕನ್ಯಾ ರಾಶಿಯವರು ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಏನಾದ್ರು ಆರೋಗ್ಯದ ಕಡೆ ಸ್ವಲ್ಪ ವ್ಯತ್ಯಾಸ ಆದರೆ, ಆರೋಗ್ಯ ಸಮಸ್ಯೆ ಅಂತ ಎದುರಾದರೆ ಆಗಿಂದಾಗಲೇ ಆಲೋಚನೆ ಮಾಡಿ ಸರಿಯಾದ ಮಾರ್ಗದರ್ಶನದಿಂದ ನಡೆದಿದ್ದೆ ಆದರೆ ಒಳ್ಳೆ ಫಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಅದೃಷ್ಟ ಎಂಬತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಅದೃಷ್ಟದ ಮನೆ ಬಾಗಿಲು ತೆಗೆದಂತಹ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮೊದಲೇ ತುಲಾರಾಶಿ, ಶುಕ್ರ ಇರತಕ್ಕಂಥ ಆಸ್ಥಾನ. ಅದರಲ್ಲೂ ಇವತ್ತು ಶುಕ್ರ ಜಯಂತಿ. ನಿಮ್ಮ ವರ್ಚಸ್ಸು, ತೇಜಸ್ಸು, ತಮ್ಮ ಸುಖ, ಸಂತೋಷ ಎಲ್ಲಕ್ಕೂ ಸಹಿತ ಭಗವಂತನ ಕೃಪೆ ಬೇಕು, ಶುಕ್ರ ಅನುಗ್ರಹ ಬೇಕು. ಶುಕ್ರಾನುಗ್ರಹಕ್ಕೋಸ್ಕರ ದೇವಿ ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದರೆ ಇವತ್ತಿನ ದಿವಸ ಮನೆಯಲ್ಲಿ ಒಂದು ಸ್ವಲ್ಪ ಅವರೆ ಬೇಳೆನಿಟ್ಟು, ಶ್ವೇತ ವಸ್ತ್ರವನ್ನಿಟ್ಟು, ಅದಕ್ಕೆ ಒಂದಿಷ್ಟು ಧೂಪ, ದೀಪ, ನೈವೇದ್ಯಕ್ಕಾಗಿ ಒಂದಷ್ಟು ಗುಡಾನ್ನ ಅಥವಾ ದದಿಯನ್ನ, ಮೊಸರನ್ನಾಗ್ಲಿ ಅಥವಾ ಪೊಂಗಲ್ಲಾಗ್ಲಿ ನೈವೇದ್ಯ ಮಾಡಿ ಭಗವಂತನ ಪ್ರಾರ್ಥನೆ ಮಾಡತಕ್ಕಂಥದ್ದು, 10 ಜನ ಮಕ್ಕಳಿಗೆ ಹಂಚುವಂಥದ್ದು. ಏನೇ ಆದರೂ ಇವತ್ತಿನ ದಿವಸ ಮಾತ್ರ ತುಲಾರಾಶಿಯವರಿಗೆ ಸಾಕಷ್ಟು ಅದೃಷ್ಟ ಇರತಕ್ಕಂಥ ದಿನ. ಇವತ್ತಿನ ನಿಮ್ಮ ಅದೃಷ್ಟ ಫಲ ಸಾಕಷ್ಟು ಇರೋದ್ರಿಂದ ಭಯಪಡಬೇಕಾದಿಲ್ಲ. ಭಗವತಿಯ ಅನುಗ್ರಹವನ್ನು ಪಡೆಯಿರಿ, ಇಷ್ಟಾರ್ಥವನ್ನ ಸಿದ್ಧಿಪಡಿಸಿಕೊಳ್ಳಿ. ಹಾಗೆ ಯಾರೇ ಆದರೂ ಸಹಿತ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಇವತ್ತಿನ ದಿವಸ ಬರೀ ಹಣೆಯಲ್ಲಿ ಇರ್ತಕ್ಕಂಥದ್ದು ಸಮಂಜಸ ಅಲ್ಲ.
ಇವತ್ತು ನೀವು ಧರಿಸುವಂತಹ ಯಾವುದೇ ವಸ್ತ್ರಗಳಾದರೂ ನಿಮ್ಮ ಕರಹಸ್ತದಲ್ಲಿ ಒಂದು ಶ್ವೇತವರ್ಣದ ಒಂದು ಕರ್ಚೀಫನ್ನು ಅಥವಾ ಸಣ್ಣದಾದಂತಹ ಬಿಳಿಯ ವಸ್ತ್ರವನ್ನು ನಿಮ್ಮ ಜೊತೆ ಇಟ್ಕೊಳ್ಳೋದು ಮತ್ತಷ್ಟು ಶ್ರೇಯಸ್ಸು ಉಂಟಾಗುವಂಥದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಾಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತಕ್ಕಂತಹದ್ದು. ಒಳ್ಳೆ ಫಲ ನಿಮಗಿದ್ದಾಗ ಅದರಂತೆ ನೀವು ಇರಬೇಕು, ಅದರಂತೆ ಒಳ್ಳೆ ಫಲವನ್ನು ಶೀಘ್ರವಾಗಿ ಸಿದ್ಧಿಸಿಕೊಳ್ಳಬೇಕು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ, ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆದಾಗ ಕೈಯಲ್ಲಿ 4 ಕಾಸು ಓಡಾಡಿದ್ರೆ 10 ಹಲವಾರು ವಿಭಿನ್ನ ಆಲೋಚನೆಗಳು ಬರ್ತಾ ಇರುತ್ತೆ. ಹಾಗೆ ಧನು ರಾಶಿಯವರಿಗೆ ಸಾಧ್ಯವಾದಷ್ಟು ಸನ್ಮಾರ್ಗದತ್ತಿರ್ತಕ್ಕಂಥದ್ದು ಬಹಳ ಒಳಿತು. ಇವತ್ತು ಸಾಧ್ಯವಾದರೆ ಗುರು ಮತ್ತು ಶುಕ್ರರನ್ನ ಪ್ರಾರ್ಥನೆ ಮಾಡಿ. ಗುರು ಶುಕ್ರರ ಆರಾಧನೆ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಆಗಲಿ, ವ್ಯವಹಾರಗಳಾಗಲಿ, ಕಾಗದ ಪತ್ರಗಳ ಅನುಕೂಲ ಆಗಲಿ, ಅಥವಾ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು ಅಥವಾ ನಿಮ್ಮ ಮೇಲಧಿಕಾರಿಗಳು ಕುಟುಂಬದ ಸದಸ್ಯರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚೆಚ್ಚು ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಕುಟುಂಬದ ಸದಸ್ಯರೊಂದಿಗೆ ದೂರಭಾರ ಪ್ರಯಾಣ ಹೊರಡುವಂತಹ ಮನಸ್ಥಿತಿ ನಿಮಗಿದ್ರು ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಲಾಭವನ್ನು ಕಂಡು ಒಳ್ಳೆ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಳ್ಳುವಂತಹ ವಿಶೇಷವಾಗಿರತಕ್ಕಂಥ ಯೋಗ, ಆ ಯೋಗ ಫಲ ನಿಮ್ಮದಾಗತ್ತೆ. ಅದರಿಂದ ಅದೃಷ್ಟವನ್ನ ಸಿದ್ಧಿಪಡಿಸಿಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ತಾವು ಹೊಂದಿಕೊಂಡಷ್ಟು ಮಟ್ಟಿಗೆ ದೂರ ಪ್ರಯಾಣ ಮಾಡತಕ್ಕಂಥದ್ದು, ಸಾಧನೆ ಮಾಡತಕ್ಕಂಥದ್ದು, ಸಾಧಿಸ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಸಣ್ಣ ಪುಟ್ಟ ವಿಚಾರಕ್ಕೂ ಸ್ವಲ್ಪ ಮನಸ್ತಾಪಗಳು ತಂದುಕೊಳ್ತಕ್ಕಂಥದ್ದಿದೆ. ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪ ತರುವಂತಹದ್ದು ಮಾಧ್ಯಾಹ್ನಿಕ ಸರಿಸುಮಾರು 2 ರಿಂದ 6 ಗಂಟೆ ತನಕ, ಮಾಧ್ಯಾಹ್ನಿಕ 2 ರಿಂದ 6 ಗಂಟೆವರೆಗೂ ಒಂದಷ್ಟು ಎಚ್ಚರಿಕೆಯ ನಡೀತಕ್ಕಂಥದ್ದು ಬಹಳ ಉತ್ತಮ. ಪ್ರಾರಂಭಿಕ ಕ್ಷಣದಲ್ಲಿ ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ಮೇಲಧಿಕಾರಿಗಳಿಂದ ನಡೆಯುವಂತಹ ಕೆಲಸ ಕಾರ್ಯಗಳು ಅಥವಾ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನಡ್ಕೊಳ್ಳುವಂತಹ ಯಾವುದೇ ವಿಚಾರ ಆದರೂ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಮಾಧ್ಯಾಹ್ನಿಕದ ನಂತರ ಒಂದಿಷ್ಟು ಮನಸ್ಸಿಗೆ ಅಸಮಾಧಾನ ಉಂಟಾಗುವಂತಹ ಪರಿಸ್ಥಿತಿ ಆಗಿರಬಹುದು. ವಾಹನದಲ್ಲಿ ಪ್ರಯಾಣ ಬೆಳೆಸುವಾಗ, ಕೆಲಸ ಕಾರ್ಯಗಳನ್ನು ಮಾಡುವಾಗ, ಕೋರ್ಟು ಕಚೇರಿ ಸಂಬಂಧಪಟ್ಟಂತ ವಿಚಾರ ಅಥವಾ ವ್ಯವಹಾರಗಳು, ಯಾರೊಬ್ಬರ ವ್ಯಕ್ತಿಯನ್ನು ಮಾತಾಡಬೇಕಾದ್ರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ಸಾಧ್ಯವಾದಷ್ಟು ಇವತ್ತಿನ ಒಂದು ದಿನದ ಕೆಲಸವನ್ನ, ಅಂದರೆ ಮಧ್ಯಾಹ್ನದವರೆಗೂ ಒಂದು ಭವಿಷ್ಯತ್ತಾದರೆ ಮಧ್ಯಾಹ್ನದ ನಂತರ ತಿರುಗುವಂತ ಬೇರೆ ಭವಿಷ್ಯದಲ್ಲಿ ಸಮಸ್ಯೆ ಇರೋದ್ರಿಂದ ಮಾಧ್ಯಾಹ್ನಿಕ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಪ್ರತಿದಿನಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಗುರು ಶನೇಶ್ವರರ ಪ್ರಾರ್ಥನೆ ಮಾಡಿ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸಿಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಒಂದೆಜ್ಜೆ ಮುಂದಿಡ್ತೀರಿ, ವ್ಯಾಪಾರದಲ್ಲಿ ಬದಲಾವಣೆ ಕಾಣ್ತೀರಿ, ಹೊಸದಾಗಿ ಮಾಡುವ ಕೆಲಸಗಳ ಕಡೆ ನಿಮ್ಮ ಗಮನ ಇರುತ್ತೆ. ಜೊತೆಗೆ ಸಣ್ಣ ಪುಟ್ಟ ವಿಚಾರವನ್ನ ಅಲ್ಲಿಂದಲೇ ಮರೆತು ಬೃಹತ್ ಮಟ್ಟದ ಆಲೋಚನೆಗಳನ್ನು ಮಾಡ್ತೀರಿ. ಹೊಸ ದಾರಿ, ಹೊಸ ಪಯಣ, ಹೊಸದಾದಂತಹ ಬದುಕು. ಜೊತೆಗೆ ಮಾಡುವ ಪ್ರತಿ ಕಾಯಕದಲ್ಲೂ ಶನೇಶ್ವರರ ಅನುಗ್ರಹದಿಂದ ಒಂದಿಷ್ಟು ಒಳಿತನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಮಕರ ರಾಶಿಯವರು ಈ ಹಿಂದೆ ತಾವೆಲ್ಲ ಏನೆಲ್ಲ ಕಷ್ಟಗಳನ್ನು ನೋಡಿದ್ರೋ ಇನ್ನು ಮುಂಬರತಕ್ಕಂಥ ದಿನಗಳಲ್ಲಿ ಒಂದಷ್ಟು ಬೆಳಕಿನ ಕ್ಷಣಗಳನ್ನು ನೋಡ್ತೀರಿ. ನೂತನ ವಾಸ್ತು ಆಗಲಿ ಅಥವಾ ಒಂದು ಸ್ಥಳ ಬದಲಾವಣೆಗಲಿ, ಮಾಡುವಂತಹ ಕೆಲಸ ಕಾರ್ಯಗಳು, ಮೇಲಧಿಕಾರಿಗಳಿಂದ ಸಿಗುವಂತಹ ಒಳ್ಳೆ ಪ್ರಶಂಸೆ, ಜೊತೆಗೆ ನಿಮ್ಮ ಆತ್ಮೀಯರು, ಸ್ನೇಹಿತರು ತೋರಿಸುವಂತಹ ಮಾರ್ಗದರ್ಶನ. ಒಟ್ಟು 1-2 ಅದೃಷ್ಟ ಎಂಬತಕ್ಕಂಥದ್ದು ಭಗವಂತನ ತೋರಿಸಿದ್ರೆ ಭಗವಂತನ ಕೃಪೆಯಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಭಗವಂತನ ಸಂಪೂರ್ಣ ಕೃಪೆಯಿಂದ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ದೇವಿಯ ಪ್ರಾರ್ಥನೆ ಮಾಡ್ತಾ ದೇವಿ ಆರಾಧನೆ ಮಾಡತಕ್ಕಂಥದ್ದು, ಶಕ್ತಿ ದೇವತಾ ಪ್ರಾರ್ಥನೆ, ಗ್ರಾಮ ದೇವತಾ ಪ್ರಾರ್ಥನೆ, ಗುರು ಹಿರಿಯರ ಮಾರ್ಗದರ್ಶನ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಪುಣ್ಯ ದರ್ಶನ, ದೇವತಾ ದರ್ಶನ, ದೇವರ ಸಾನ್ನಿಧ್ಯಗಳಲ್ಲಿ ನಡೆಸುವಂತಹ ಪೂಜಾ ಅನುಷ್ಠಾನ, ಒಂದಿಷ್ಟು ಜಪತಪಗಳು, ಗುರು ಹಿರಿಯರ ಅನುಗ್ರಹದೊಂದಿಗೆ ನೀವು ನಡೆಸುವಂತಹ ಪ್ರತಿ ಹೆಜ್ಜೆಯಲ್ಲಿ ಹಾಕುವ ವಿಶೇಷವಾಗಿರ್ತಕ್ಕಂಥ ಕಾಯಕಲ್ಪ ಎಲ್ಲವೂ ಸಹಿತ ಅದೃಷ್ಟದಂತೆ ನಡೆಯುತ್ತೆ. ಇವತ್ತು ಯಾರೊಬ್ಬರು ಏನೇ ಕೆಲಸ ಮಾಡಬೇಕಾದ್ರೂ, ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೂ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಗಣಪತಿಯ ಆರಾಧನೆಯೊಂದಿಗೆ ದೇವಿ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ. ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯಾಪಾರ, ಹಣಕಾಸಿನ ವಿಚಾರ, ಕಾಗದ ಪತ್ರಗಳಿಗೆ ರುಜು ಹಾಕ್ತಕ್ಕಂಥದ್ದು ಅಥವಾ ಮೇಲಧಿಕಾರಿಗಳ ಹತ್ರ ಏನಾದರೂ ಒಂದು ವ್ಯವಹಾರವನ್ನು ಮಾಡತಕ್ಕಂಥದ್ದು, ಏನೇ ಕೆಲಸ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯ ಇವತ್ತು ನಮಗೆ ಬೇಕು.
ನಿಮ್ಮ ಅದೃಷ್ಟ ರೇಖೆ ಚೆನ್ನಾಗಿದ್ರು ವ್ಯವಹಾರಗಳು ಮಾಡುವಾಗ ಪಕ್ಕದಲ್ಲಿ ಮತ್ತೊಬ್ಬರು ಇದ್ರೆ ಅದರಿಂದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ದುಡುಕಿ ತೀರ್ಮಾನ ತಂದುಕೊಂಡು ಇಲ್ಲದ ಸಮಸ್ಯೆಗಳಿಗೆ ಎಣಿ ಮಾಡ್ಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಇವತ್ತು ಸಾಧ್ಯವಾದರೆ ನಾಗೇಂದ್ರನ ಪ್ರಾರ್ಥನೆ, ನಾಗೇಂದ್ರನ ದರ್ಶನ ಅಥವಾ ವಿಶೇಷವಾಗಿರ್ತಕ್ಕಂಥ ಹುತ್ತಕ್ಕೊಂದು ಪೂಜೆ ಮಾಡಿ ಬರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಸಾಕಷ್ಟು ಯಶಸ್ಸನ್ನ ಸಿದ್ಧಿಸ್ಕೊಳ್ತಕ್ಕಂಥದ್ದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಅರ್ಧ ತಲೆನೋವು, ಆರೋಗ್ಯ ಸರಿ ಇಲ್ಲದಿರತಕ್ಕಂಥದ್ದು, ಮನಸ್ಸಲ್ಲಿ ನೋವಿರತಕ್ಕಂಥದ್ದು, ನಿಮ್ಮ ಒಳಗಡೆ ಇರತಕ್ಕಂಥ ಮನಸ್ಸಿನ ನೋವನ್ನ ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳೋಕೆ ಇರತಕ್ಕಂಥದ್ದು, ಮಾಧ್ಯಾಹ್ನಿಕ ಸರಿಸುಮಾರು 12ರವರೆಗೂ ಇದೇ ತರ ಮಂಕಾಗಿರ್ತಕ್ಕಂಥದ್ದಾಗತ್ತೆ. 12ರ ನಂತರ ಉದ್ಯೋಗದಲ್ಲಾಗ್ಲಿ, ವ್ಯವಹಾರದಲ್ಲಾಗ್ಲಿ, ಕೆಲಸ ಕಾರ್ಯಗಳಲ್ಲಾಗ್ಲಿ ಒಂದಷ್ಟು ಪ್ರಗತಿಯನ್ನು ಕಾಣ್ತೀರಿ. ಸಣ್ಣ ಪುಟ್ಟ ಬದಲಾವಣೆಗಳನ್ನು ನೋಡಬೇಕಾದ್ರೆ ಮಧ್ಯಾಹ್ನ ಸರಿಸುಮಾರು 12 ಗಂಟೆ ಅಭಿಜಿನ್ ಲಗ್ನ ಆದ ನಂತರ. ಜೊತೆಗೆ ಯಾರೊಬ್ಬರಾದರೂ ಸಿದ್ಧ ಮೇಲಧಿಕಾರಿಗಳಿರಲಿ, ಸಹಪಾಠಿಗಳಿರಲಿ, ಕುಟುಂಬದ ಸದಸ್ಯರಿರಲಿ, ಯಾರು ಏನೇ ಮಾತಾಡಿದ್ರೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿರ ಶಾಂತಿಯುತವಾಗಿ ನೆಮ್ಮದಿಯುತವಾಗಿದ್ದು ಒಳ್ಳೆದರ ಬಗ್ಗೆ ಚಿಂತನೆ ಮಾಡ್ತಾ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದಷ್ಟು ಶ್ವಾನಗಳಿಗಾಗ್ಲಿ, ಪಶು ಪಕ್ಷಿ ಪ್ರಾಣಿಗಳಿಗಾಗ್ಲಿ ಅಥವಾ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗ್ಲಿ ಏನಾದರೂ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡಿ ಒಂದಿಷ್ಟು ಪದಾರ್ಥಗಳನ್ನು ತಿನ್ನಲಿಕ್ಕೆ ಕೊಟ್ಟು ಒಳ್ಳೆ ಮನಸ್ಸಿನಿಂದ ಆಚೆ ಹೊರಡತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥ ಬೆಳವಣಿಗೆ. ಅದರೊಂದಿಗೆ ಸಾಧ್ಯವಾದರೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗಿರಿ. ಗಂಧವನ್ನು ತೆಗೆದು ಅದಕ್ಕೆ ಶ್ವೇತ ಪುಷ್ಪಗಳನ್ನು ತಂದು, ಅಂದರೆ ಬಿಳಿಯ ಹೂಗಳಿಗೆ ಗಂಧವನ್ನು ಲೇಪನ ಮಾಡಿ ಆ ಹೂಗಳನ್ನು ಮನೆ ದೇವರಿಗೆ ಅರ್ಪಣೆ ಮಾಡಿ ಉಳಿದಂತ ಸ್ವಲ್ಪ ಗಂಧವನ್ನು ಹಣೆಗಚ್ಕೊಳ್ಳೋದ್ರಿಂದ ಆರ್ಥಿಕ ಸಂಕಷ್ಟದಿಂದಲೂ ಸಹಿತ ಮುಕ್ತರಾಗಬಹುದು. ಒಳ್ಳೆ ಮನಸ್ಸಿನಿಂದ ಮಾಡುವ ಕೆಲಸಕ್ಕೂ ಸಹಿತ ಶೀಘ್ರ ಫಲವನ್ನ ಸಿದ್ಧಿಸಿಕೊಳ್ಳಬಹುದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುಜರಿಂದ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಾನು ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು, ಶಶಿಕಲಾ ಅಂತ. ಯಾರ ಬಗ್ಗೆ ಮಾತಾಡ್ತೀರಿ? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಸರಿಮಾ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ಕೋಟಿ ಕೋಟಿ ನಮಸ್ಕಾರಗಳು. ಹೇಳಮ್ಮ. ತುಂಬಾ ದಿನದಿಂದ ನಿಮ್ ಪ್ರೋಗ್ರಾಮ್ ನೋಡ್ತಿದ್ದೀನಿ ಗುರುಜಿ. ನಾನು ತುಂಬಾ ದಿನದಿಂದ ಕರೆ ಮಾಡ್ತಿದ್ದೀನಿ, ಇವತ್ತು ಸಿಕ್ಕಿದೆ. ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಗುರುಜಿ, ಬಟ್ಟೆ ಅಂಗಡಿ ಇದೆ. ಅದ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಒಂದ್ 5 ವರ್ಷದಿಂದ ಮಾಡ್ತಿದ್ದೀನಿ ಗುರುಜಿ. ಇವಾಗೆಲ್ಲ ತುಂಬಾ ಬಿಸ್ನೆಸ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಗುರುಜಿ ನನ್ಗೆ. ಅದನ್ನೇ ಹೇಳ್ತಾ ಇದ್ದೀನಮ್ಮ. ಏನ್ ನೀವು ಮಾಡಿದ್ರು ಎಲ್ಲ ಅಲ್ಲಿಂದಲ್ಲೇ ಇದೆ. ಅಂದ್ರೆ 6 ಹತ್ತಿದ್ದಲ್ಲ, 3 ಇಳಿದಿದ್ದಲ್ಲ. ಒಂದು ಅದೃಷ್ಟ ಏನಂದ್ರೆ ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಬದುಕು ಯಾವುದು ಕೊಳಿತಕ್ಕಂಥದ್ದಲ್ಲ ಅಥವಾ ಅದು ಹಾಳಾಗ್ತಕ್ಕಂಥದ್ದಲ್ಲ. ಇವತ್ತೆಲ್ಲ ನಾಳೆ ವ್ಯಾಪಾರ ಆದ್ರೆ ಅದರಿಂದ ಬರೋ ಮೂರ್ಖ ಸರ್ಕಸ್ ಇರಬಹುದು. ಆದ್ರೆ ಒಂದಂತೂ ಸತ್ಯ, ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸವಾದಲ್ಲ. ಹೊರಗಡೆ ಪ್ರಪಂಚನೂ ಹಾಗೇ ಇದೆ. ಈಗಿನ ಪ್ರಸ್ತುತ ಪರಿಸ್ಥಿತಿ ಕೋವಿಡ್ ಇರೋದ್ರಿಂದ ಯಾವ ವ್ಯಾಪಾರ ವ್ಯವಹಾರವೂ ಇಲ್ಲ, ಹಣಕಾಸಿನ ಪರಿಸ್ಥಿತಿಯೂ ಬಹಳ ಕಷ್ಟವಾಗಿದೆ. ಆದ್ರೆ ಒಂದು ನಿಮ್ಮ ಸ್ವರತರಂಗ ಪ್ರಕಾರ ಪ್ರಸ್ತುತ ಇವಾಗ ತಾವೇನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ, ಸ್ವಲ್ಪ ದಿನದಲ್ಲಿ ಒಂದು ಬದಲಾವಣೆ ತಂದುಕೊಳ್ತೀರಿ. ನೀವು ಮಾಡ್ತಿರ್ತಕ್ಕಂಥ ವೃತ್ತಿ ಧರ್ಮ ವ್ಯವಹಾರವನ್ನೇ ಇದಕ್ಕೆ ಸಂಬಂಧಪಟ್ಟಾಗ ಮತ್ತೊಂದು ಕೆಲಸ ಮಾಡ್ಲಿಕ್ಕೂ ಈಗಾಗಲೇ ಮುಂದಾಗ್ತಾ ಇದ್ದೀರಿ. ಅಂದ್ರೆ ಮಾಡೋ ಕೆಲಸಕ್ಕೆ ಮತ್ತೇನಾದ್ರು ಒಂದು ಬದಲಾವಣೆ ತರಬಹುದಾ ಅನ್ನೋ ಚಿಂತನೆ ನಿಮಗಿದೆ. ಆ ಚಿಂತನೆ ಬಹುಶಃ ಇನ್ನು 1-2 ತಿಂಗಳಲ್ಲಿ ಒಂದಷ್ಟು ಬದಲಾವಣೆ ತರುತ್ತೆ. ಆಗ ಒಂದು ಸ್ವಲ್ಪ ಬೆಳಕನ್ನು ಕಾಣಬಹುದು. ಆದ್ರೂ ಪ್ರಸ್ತುತ ನಿಮ್ಮ ಆರೋಗ್ಯದ ಕಡೆ ತುಂಬಾ ಲಕ್ಷ್ಯ ಬೇಕು. ಯಾಕಂದ್ರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಯಿಂದ ಅದು ಬೇರೆ ಬೇರೆ ತರ ಸಮಸ್ಯೆಗಳು ಎದುರಿಸ್ತಾ ಇದ್ದೀರಿ ನೀವು. ಅದಕ್ಕೋಸ್ಕರ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಮಾಡುವ ಯಾವುದೇ ಕೆಲಸ ಆದ್ರೂ ಮನೆ ದೇವರ ಪ್ರಾರ್ಥನೆ ಮಾಡಿ ಮತ್ತೊಬ್ಬರ ಮಾರ್ಗದರ್ಶನ ತಗೊಳ್ಳಿ. ದುಡುಕಿ ಯಾವ ತೀರ್ಮಾನ ತಂದ್ಕೊಬಿಡಿ. ಯಾಕೆಂದ್ರೆ ನಿಮ್ಮ ಗ್ರಹ ಸ್ಥಿತಿಗಳಲ್ಲಿ ಗ್ರಹ ನಕ್ಷತ್ರಚಾರ ಪ್ರಕಾರ ಯಾವ ಕೆಲಸವನ್ನು ಮಾಡಿ ದುಡುಕಿ ತೀರ್ಮಾನ ತಂದುಕೊಂಡ್ರು ಅದು ಕಣ್ಣೀರು ಹಾಕಲೇಬೇಕಾಗತ್ತೆ. ಯಾಕೆಂದ್ರೆ ಪ್ರಸ್ತುತ ಕಾಲ ಅಷ್ಟು ಸಮಂಜಸವಾದಲ್ಲ. ಮುಂದಿನ 3 ತಿಂಗಳ ತನಕ, ಮುಂದಿನ 3 ತಿಂಗಳು ಅಂತಹ ಯಶಸ್ಸಿನ ಕಾಲ ಅಲ್ಲ. ಅದಕ್ಕೆ ಮತ್ತೊಬ್ಬರ ಸಹಾಯ ಬೇಕು. ನೀವು ಯಾವುದೇ ಕೆಲಸ ಮಾಡಿದ್ರು ಇನ್ನೊಬ್ಬರ ಸಹಕಾರದೊಂದಿಗೆ ನೀವು ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ ತಾಯಿ. ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಇವತ್ತು ಏಕಾದಶಿ, ಬಹಳ ಒಳ್ಳೆ ದಿನ, ಶುಭ ದಿನ ಅಂತ ಹೇಳ್ತಾ ಇದ್ರಿ. ಖಂಡಿತಮ್ಮ. ಮಹಾವಿಷ್ಣು ಪ್ರಾರ್ಥನೆ ಬಹಳ ವಿಶೇಷ. ಜೊತೆಗೆ ಶುಕ್ರ ಜಯಂತಿ ಇವತ್ತಿರತಕ್ಕಂಥ ಈ ಶುಭ ದಿನ. ಇವತ್ತು ಕಲಿಯುಗದಲ್ಲಿ ನಿತ್ಯ ಕಲ್ಯಾಣೋತ್ಸವಪ್ರಿಯನಾಗಿ ನಿತ್ಯವೂ ಸಹಿತ ಅಲ್ಲಿಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರನ್ನ ಹರಿಸ್ತಾ ಒಂದು ವಿಶೇಷವಾಗಿರತಕ್ಕಂತಹ ಒಂದು ದರ್ಶನ ಎಲ್ಲರಿಗೂ ತಿಳಿದಿರತಕ್ಕಂಥ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯ. ಅಂತಹ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯವನ್ನ ಬನ್ನಿ ದರ್ಶನ ಮಾಡಿ ಬರೋಣ.
ವಸುದೈವ ಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಜಗತ್ತಿಗೆ ಗುರುವಾಗಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ನಾವಿದ್ದೇವೆ. ಈ ಕ್ಷೇತ್ರದ ಮಹಿಮೆ ಅಷ್ಟಿಷ್ಟಲ್ಲ, ಬಹಳಷ್ಟು ಇದೆ. ಇಲ್ಲಿ ಸ್ವಾಮಿನ ಒಂದು ಸತಿ ದರ್ಶನ ಮಾಡಿದ್ರೆ ಜೀವನ ಸಾಕಪ್ಪ, ತೃಪ್ತಿ ಆಯಿತು, ಭಗವಂತ ನನ್ನ ಜೀವನ ಪಾವನ ಆಯಿತು ಅಂತ ತಿಳ್ಕೊಳ್ತೀವಿ. ಅಂತಹ ಒಂದು ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಇವತ್ತು ನಾವು ಬಂದಿದ್ದೇವೆ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತ ವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಪರಮ ಪವಿತ್ರವಾಗಿರತಕ್ಕಂಥ ಈ ಆಸ್ಥಾನ ತಾವು ಈಗ ನೋಡ್ತಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶಿಸುತ್ತಿದ್ದಾನೆ. ಜಗತ್ತಿನಲ್ಲಿ ನೀನು ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯವನ್ನ ಚಾಚು ತಪ್ಪದಿರ ಕರ್ತವ್ಯವನ್ನು ನೀನು ಪಾಲನೆ ಮಾಡಿದ್ರೆ ನಿನಗೇನು ಕೊಡಬೇಕೋ ಅದನ್ನು ನಾನು ನಿನಗೆ ಕೊಡ್ತೇನೆ. ಹಾಗೂ ರೋಧಿಸ್ಲಿಕ್ಕೆ ನಿನಗೇನು ಅಧಿಕಾರ ಇಲ್ಲ. ರೋದನೆ ಎಂಬತಕ್ಕಂಥದ್ದು ಅಯ್ಯೋ ಹೋಯ್ತೆ ಎಂಬತಕ್ಕಂಥ ಮಾತು ನಿಂದಾಗಬಾರದು. ನೀನು ತಂದಿದ್ದಲ್ಲ, ತಗೊಂಡು ಹೋಗೋದಲ್ಲ. ಹೀಗಿದ್ದ ಮೇಲೆ ನೀನು ಸುಖ ಸಂತೋಷ ನೆಮ್ಮದಿಯಿಂದ ಇರ್ತಕ್ಕಂಥದ್ದು ಮಾತ್ರ ಭಗವಂತನ ಆದೇಶ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಬ್ರಹ್ಮರಥೋತ್ಸವ ನಡೀತಾ ಇದೆ. ರಥೋತ್ಸವ ಒಂದೆರಡು ದಿವಸದ ಮಟ್ಟಿಗೆ ಆಗುವಂಥದ್ದಲ್ಲ. ಈ ರಥೋತ್ಸವ ಅದರಲ್ಲೂ ಈ ಬಾರಿ ಇದು ಅಧಿಕ ಮಾಸ. ಅಧಿಕ ಮಾಸದಲ್ಲಿ ಪುರುಷೋತ್ತಮನ ಆಚರಣೆ, ಪುರುಷೋತ್ತಮನ ಮಂತ್ರಗಳನ್ನು ಏನೇ ಮಾಡಿದ್ರೂ ಸಹಿತ 33ರ ಸಂಖ್ಯೆಯಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಹಾಗಿರಬೇಕಾದ್ರೆ ರಥೋತ್ಸವ ಕಾಲವನ್ನು ಸಹಿತ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಬೇಕು. ಶ್ರೀಕೃಷ್ಣನಿಂದ ಹಿಡಿದು ಪುರುಷೋತ್ತಮನವರೆಗೂ ನಿರಂತರವಾದಂತಹ ಮಂತ್ರಪಠನೆ ಇಲ್ಲಿ ನಡೀತಾ ಇರುತ್ತೆ. ಆ ರಥೋತ್ಸವದ ಪುಣ್ಯ ಕಾರ್ಯ ಬನ್ನಿ ದರ್ಶನ ಮಾಡೋಣ.
श्रीराम राम रामेति श्रीराम राम रामेति रमे रामे मनोरमे रमे रामे मनोरमे सहस्रनाम तत्तुल्यं रामनाम वरानने रामनाम वरानने. ಜಾಪಾಲಿ ಎಂಬತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯ ಇದು ಹನುಮ ಕ್ಷೇತ್ರ. ಈ ಹನುಮ ಕ್ಷೇತ್ರಕ್ಕೆ ಬರುವ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಜನ ಈ ಭಾಗದಲ್ಲಿ ಬರ್ತಕ್ಕಂಥವರು ಇಲ್ಲಿ ಜಪ ತಪ ಅನುಷ್ಠಾನಗಳನ್ನು ಮಾಡೋದರಿಂದ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡೋದರಿಂದ ತಮ್ಮ ಮನೋಕಾಮನೆಗಳ ಸಿದ್ಧಿ ಆಗುತ್ತೆ. ಒಂದು ವಿಶೇಷವಾಗಿರ್ತಕ್ಕಂಥ ಅನುಭೂತಿ ಇಲ್ಲಿದೆ. ಜೊತೆಗೆ ಜಪಕ್ಕೆ ಯೋಗ್ಯವಾದಂಥ ಸಾನ್ನಿಧ್ಯ ಅಂತ ಸಾಕಷ್ಟು ಜನ ತಿಳಿಸೋರು. ಹಾಗೆ ನಾನು ಸಹಿತ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಈ ಸಾನ್ನಿಧ್ಯದಲ್ಲೇ ಕೂತು ಜಪಿಸಿದಾಗ ಅದರ ಆನಂದ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಹದಾನಂದ ಈ ಸಾನ್ನಿಧ್ಯದಲ್ಲಿದೆ. ವಿಶಸೇದ ಗಣಪತೆ ಗಣೇಶತ್ವಾಮಾವರ್ವಃ ಪ್ರಥಮಂ ಕವೀನ ನರತೆ ತತ್ರಿಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚಾತ್ ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋತಮಸ್ಸೇಧ ಸಾಧನಂ. ಇದು ವೃಕ್ಷ ಗಣಪ. ಈ ಸುಂದರವಾದಂತಹ ಪ್ರಕೃತಿ ಮಾತೆ ಏನೆಲ್ಲ ಒಂದು ವೈಶಿಷ್ಟ್ಯತೆ ಇದೆ, ವಿಶೇಷತೆ ಇದೆ ಎಂಬತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬಹುದು. ದಟ್ಟವಾದಂತಹ ಅರಣ್ಯ. ಇದು ಜಾಪಾಲಿ ಕ್ಷೇತ್ರ. ಜಾಪಾಲಿ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಕ್ಷೇತ್ರ ಹನುಮ ಕ್ಷೇತ್ರ. ಹನುಮ ಕ್ಷೇತ್ರ ಇದರಲ್ಲಿ ಮತ್ತೊಂದು ವಿಶೇಷ ಇದೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡಲಿಕ್ಕಾಗಿ ಇಲ್ಲಿ ಪ್ರಾರಂಭದಲ್ಲೇ ಮೊದಲು ಗಣಪ ದರ್ಶನ ಕೊಡ್ತಾನೆ. ಗಣಪನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದಲ್ಲ, ಗಣಪನೇ ಉದ್ಭವಿಸಿರ್ತಕ್ಕಂಥದ್ದು. ಆ ಉದ್ಭವ ಗಣಪ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ವೃಕ್ಷದಲ್ಲಿ ಸ್ವಾಮಿ ಮೂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ತಾವು ಪ್ರತ್ಯಕ್ಷವಾಗಿ ತಾವೇ ಬಂದು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿ ಗಣಪತಿ. ಕುರುಡುಮಲೆ ಎಂಬ ಮಹಾನ್ ಕ್ಷೇತ್ರದಲ್ಲಿ ನನಗೆ
ಆನಂದ್ ಗುರುಜಿಯವರ ಪರಿಚಯ ಆಯಿತು. ಹಾಗೆ ಆಗ ನೋಡುವಾಗ ಎಲ್ಲರೂ ಬಂದು ಗುರುಜಿನ ನಮಸ್ಕಾರ ಮಾಡ್ತಾ ಇದ್ರು. ಮಹಾನ್ ಪ್ರಭಾವಿ ವ್ಯಕ್ತಿ ಅಂತ ಅನಿಸ್ತು. ಅವರ ಆರ ಆಗಿರ್ಬೋದು, ಅವರು ಮಾತಾಡೋ ಇದಾಗಿರ್ಬೋದು. ಹಾಗಾಗಿ ನಾನು ಆ ಕಾರ್ಯಕ್ರಮನ ನೋಡ್ತಾ ಬಂದೆ. ಆ ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಣಿಲಿ ಎಂಥ ನೊಂದಿರೋ ಹೆಣ್ಮಕ್ಳು ಅಥವಾ ಮನೆಯಲ್ಲಿ ಎಷ್ಟು ನೊಂದಿರ್ತಾರೆ, ಅದು ಇಂಥ ಕೋವಿಡ್ ಅಂತ ಮಹಾಮಾರಿ ಇರುವಾಗ ಎಲ್ಲರೂ ಮಾನಸಿಕವಾಗಿ ಕುಗ್ಬಿಟ್ಟಿರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಮಾನಸಿಕವಾಗಿ ಧೈರ್ಯ, ಆಧ್ಯಾತ್ಮಿಕವಾಗಿ ಆರ್ಥಿಕವಾಗ್ಲೂ ಹೇಗೆ ಅಭಿವೃದ್ಧಿ ಹೊಂದ್ಕೋಬೇಕು ಅನ್ನೋದನ್ನ ಗುರುಗಳು ನಮಗೆ ದೀಪವಾಗಿ ನಮ್ಮ ಎಲ್ಲರ ಮನೆಯಲ್ಲೂ ಮಹರ್ಷಿ ವಾಣಿ ಎಂಬ ಕಾರ್ಯಕ್ರಮ ನೋಡ್ತಾ ನಾವೆಲ್ಲರೂ ಬಂದಿದ್ದೀವಿ. ಹಾಗಾಗಿ ಇವತ್ತು ತಿರುಪತಿ ಎಂಬ ಮಹಾನ್ ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲರೂ ಗುರುಜಿ ಜೊತೆ ಬಂದಿದ್ದೀವಿ. ಸೊ ಇಂತಹ ಪುಣ್ಯಕ್ಷೇತ್ರದಲ್ಲಿ ಪ್ರತಿಯೊಂದು ಯಾವುದೇ ಅನ್ಡಿಸ್ಕವರ್ಡ್ ಪ್ಲೇಸಸ್ ಯಾವುದೇ ಇರುತ್ತೆ, ನಾವು ನೋಡೇ ಇಲ್ಲ, ಕೇಳೇ ಇಲ್ಲ, ಅಂತಹ ಕ್ಷೇತ್ರಕ್ಕೆ ಇವತ್ತು ಗುರುಜಿ ನಮ್ಮನ್ನ ಕರ್ಕೊಂಡ್ಬಂದಿದ್ದಾರೆ. ಇದು ಯಾವುದೋ ಜನ್ಮದ ಮಹಾನ್ ಪುಣ್ಯ ಅಂತಾನೆ ಹೇಳಬಹುದು. ಹಾಗಾಗಿ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಯಾವುದೇ ಗುರುಜಿ ಬಹಳ ಸೈಂಟಿಫಿಕ್ ಆಗಿ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾವುದೋ ನಾವು ಬ್ಲೈಂಡ್ ಆಗಿ ಬಿಲೀವ್ ಮಾಡೋ ತರ ಇಲ್ಲ. ಯಾವುದೋ ಹೇಳ್ತಿದ್ರು ನಮ್ಗೆಲ್ಲ ಚಿಕ್ಕ ವಯಸ್ಸಲ್ಲಿ ಏನ್ ಮಾಡೋರು, ಅದನ್ನ ಮಾಡಬೇಡ, ಇದು ಮಾಡಬೇಡ, ಯಾವುದಕ್ಕೆ ನಾವು ರೀಸನ್ ಅಂತ ನಮ್ಗೆ ಗೊತ್ತಿರ್ತಿರ್ಲಿಲ್ಲ. ಆದ್ರೆ ಗುರುಜಿ ಅವರು ಪ್ರತಿಯೊಂದು ಯಾವುದೇ ಒಂದು ಕೆಲಸ ಆಗಲಿ ಅದನ್ನ ಯಾಕೆ ಮಾಡಬೇಕು, ಯಾಕೆ ಮಾಡಬಾರದು, ಅಥವಾ ಒಂದು ಕ್ಷೇತ್ರದ ಮಹಿಮೆ ಯಾವುದು, ಅದರದ್ದು ಪೂರ್ತಿ ಆಳವಾಗಿ ಹೋಗಿ ನಮಗೊಂದು ಅನ್ಬಿಲೀವಬಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ದಿಸ್ ಇಸ್ ಅ ಮೋಸ್ಟ್ ಮೆಮೊರಬಲ್ ಪಿಲಿಗ್ರಿಮೇಜ್ ಟ್ರಿಪ್ ಐ ಎವರ್ ಹ್ಯಾಡ್ ಇನ್ ಮೈ ಲೈಫ್ ಟೈಮ್. ಸೊ ಇದು ನನಗೆ ಒಂದು ವ್ಯಾಲ್ಯೂಬಲ್ ಟೈಮ್ ನನ್ನ ಗುರುಜಿ ಜೊತೆ ಸ್ಪೆಂಡ್ ಮಾಡ್ತಾ ಇರೋದು. ಇದು ಯಾವುದೋ ಒಂದು ಜನ್ಮದ ಪುಣ್ಯ. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್, 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 ಪವನ ಪುತ್ರ ಹನುಮಾನ್ ಕಿ ಜೈ. ಆಂಜನೇಯ ಬಲ ಭೀಮ, ಭಕ್ತವರ ಅತುಲಿತ ಬಲಧಾಮ, ಹನುಮಂತ ಯಮ ರಕ್ಷಿಸೋ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್, ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್, ಪವನ ಪುತ್ರ ಹನುಮಾನ್ ಕಿ ಜೈ. ಆಂಜನೇಯ ಬಲ ಭೀಮ, ಭಕ್ತವರ ಅತುಲಿತ ಬಲಧಾಮ, ಹನುಮಂತ ಯಮ ರಕ್ಷಿಸೋ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್, ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್, ಪವನ ಪುತ್ರ ಹನುಮಾನ್ ಕಿ ಜೈ. ಜೈ ಹನುಮಾನ್, ಜೈ ಪವಮಾನ್. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ, ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ನಿರ್ಭಯತ್ವ ಆರೋಗ್ಯ ಕರುಣಿಸೋ, ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ, ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ, ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ, ನಿರ್ಭಯತ್ವ ಆರೋಗ್ಯ ಕರುಣಿಸೋ, ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್, ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್, ಪವನ ಪುತ್ರ ಹನುಮಾನ್ ಕಿ ಜೈ. ಜೈ ಆಂಜನೇಯ ಬಲ ಭೀಮ, ಭಕ್ತವರ ತುಳಿತ ಬಲಧಾಮ, ಹನುಮಂತ ಯಮ ರಕ್ಷಿಸೋ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್, ಜೈ ಜೈ ಹನುಮಾನ್, ಜೈ ಗುರು, ಜೈ ಜೈ ಪವಮಾನ್, ಪವನ ಪುತ್ರ ಹನುಮಾನ್ ಕಿ ಜೈ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ, ರಾಮ ರಾಮ ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ. ಈ ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ಮುದ್ದ ಹನುಮ, ವಿಶೇಷ ಹನುಮ ಜಾಪಾಲಿ ಹನುಮ. ಜಾಪಾಲಿ ಮಹರ್ಷಿಗಳು ಅಂದು ತಪಸ್ಸು ಮಾಡಿರ್ತಕ್ಕಂತಹ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಹನುಮ ನೆಲೆಸಿದ್ದಾನೆ. ಇಲ್ಲಿಗೆ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳ ಸಿದ್ಧಿಗಾಗಿ ಸ್ವಾಮಿ ಸ್ವಯಂಭೂ ಆಗಿ ಇಲ್ಲಿ ಸ್ಥಾಪನೆ ಆಗಿದ್ದಾನೆ. ಹಾಗೆ ಬರ್ತಕ್ಕಂತಹ ಭಕ್ತರು ಸಹಿತ ತಮ್ಮ ತಮ್ಮ ಮನೋಕಾಮನೆಗಳನ್ನು ರಾಮನಾಮದೊಂದಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಹೀಗೆ ಆ ರಾಮನಾಮವನ್ನ ಇಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಪಠನೆ ಮಾಡೋದ್ರಿಂದ ಅವರ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಸ್ತಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಜಾಪಾಲಿ ಹನುಮ. ಹನುಮ ಚಿರಂಜೀವಿ ಹನುಮ. ಕಲಿಯುಗದಲ್ಲಿ ಹನುಮನೇ ಬ್ರಹ್ಮ. ಈ ಬ್ರಹ್ಮನಾಗಿರ್ತಕ್ಕಂಥ ಹನುಮ
ತಿರುಮಲ ತಿರುಪತಿ ಕ್ಷೇತ್ರದಲ್ಲಿ ಜಾಪಾಲಿ ಕ್ಷೇತ್ರದಲ್ಲಿ ನೆಲೆನಿದ್ದಾನೆ. ಹನುಮ ಬೇಡಿದ ವರಗಳನ್ನು ದಯಪಾಲಿಸುತ್ತಿದ್ದಾನೆ. ರಾಮ ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ. ಇಲ್ಲಿರ್ತಕ್ಕಂತಹ ಪುಟ್ಟ ಹನುಮನಲ್ಲಿ ಒಂದು ವಿಶೇಷತೆ ಇದೆ. ಈ ಹನುಮ ಅಂಜಲಿಬದ್ಧನಾಗಿ ಸದಾಕಾಲ ರಾಮದೇವರ ಮುಂದೆ ತನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಇದೇ ಪ್ರಕಾರ ನಿಲ್ತಾನೆ. ಇಂದಿಗೂ ಗುರು ಹಿರಿಯರು ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ತನ್ನಲ್ಲಿ ಎಂತಹ ವಿದ್ವತ್ತಿರಬಹುದು, ಎಂಥದೇ ಆದಂಥ ಶಕ್ತಿ ಇರಬಹುದು, ತಾನು ಎಷ್ಟೇ ಜ್ಞಾನವಂತನಾಗಿರ್ಬೋದು, ಎಂತಹ ಶಕ್ತಿವಂತನಾಗಿರ್ಬೋದು, ಅಥವಾ ಸಾಕಷ್ಟು ಸ್ಥಿತಿವಂತನಾಗಿರ್ಬೋದು, ಆದರೆ ಎಲ್ಲ ಸ್ಥಿತಿಗಳನ್ನು ಕೊನೆಗೊಂದು ದಿವಸ ಬಿಟ್ಟು ಹೋಗಬೇಕು. ಆದರೆ ಸದಾಕಾಲ ತಾನಿರಬೇಕಾಗಿರ್ತಕ್ಕಂಥದ್ದು ಇದೇ ಪ್ರಕಾರ ಅಂಜಲಿಬದ್ಧನಾಗಿರ್ಬೇಕಂತ. ಅಂಜಲಿಬದ್ಧನಾಗಿರ್ತಕ್ಕಂಥ ಹನುಮ ಈ ಹನುಮನನ್ನು ನೋಡಿ ಕಲ್ತ್ಕೊಳ್ಳುವಂಥದ್ದು, ಕಲಿಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಇದೆ. ಅದಕ್ಕೆ ಹನುಮನ ಒಡೆಯ ರಾಮನ ಮುಂದೆ ನಿಂತಾಗ ಇದೇ ಪ್ರಕಾರ ಸ್ವಾಮಿ ಅಂಜಲಿಬದ್ಧನಾಗಿ ನಿಂತಿದ್ದಂತೆ. ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ. ಗಂಗೆ ಚೇಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ತಾವೀಗ ನೋಡ್ತಿರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಶುದ್ಧ ಜಲ, ಇದು ತೀರ್ಥ ಜಲ. ಈ ತೀರ್ಥ ಜಲ ಪಾಪನಾಶನಂ ಅಂತ ಹೇಳ್ತಾರೆ. ಅಂದರೆ ಮನುಷ್ಯ ತನ್ನೊಳಗಿರ್ತಕ್ಕಂಥ ಪಾಪಕರ್ಮಗಳನ್ನು ದೂರ ಮಾಡ್ಕೋಬೇಕಾದ್ರೆ ಈ ಪಾಪನಾಶನಿಯ ಈ ತೀರ್ಥವನ್ನು ಸ್ವೀಕರಿಸಿ ಈ ಕ್ಷೇತ್ರದಲ್ಲಿ ಗೋದಾನ, ಸುವರ್ಣದಾನ, ಹಾಗೆ ದಾನಗಳಂತ ಏನು ಹೇಳಿದ್ದಾರೋ ಅಂತಹ ದಾನಗಳನ್ನು ಇಲ್ಲಿ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಅಂತ ತಿರುಮಲ ತಿರುಪತಿಯ ಆಸ್ಥಾನದಲ್ಲಿ ಇಲ್ಲಿ ನಡೆಯುತ್ತೆ. ಈ ಆಸ್ಥಾನದಲ್ಲಿ ಈ ಪಾಪನಾಶಿನಿ ತೀರ್ಥದಿಂದ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು, ಜೊತೆಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ತೀರ್ಥ ಸ್ನಾನದಿಂದಲೇ ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು ಇದೆಲ್ಲೂ ಬಹಳ ವಿಶೇಷವೇ ಸರಿ. ಗಂಗೆಯನ್ನು ದರ್ಶನ ಮಾಡ್ಕೊಳ್ಳೋಣ, ಪಾಪನಾಶನದಿಂದ ಪಾಪಗಳನ್ನು ದೂರ ಮಾಡ್ಕೊಳ್ಳೋಣ. ಗೋವಿಂದ ಗೋವಿಂದ. ವಸುದೈವ ಸುದಂ ದೇವಂ ಕಂಸಚಾಣೂರವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗತ್ತಿಗೆ ಗುರುವಾಗಿರ್ತಕ್ಕಂಥವನು ಕೃಷ್ಣ. ಅಂತಹ ಕೃಷ್ಣನ ಜೊತೆ ಮಲಯಪ್ಪ ಸ್ವಾಮಿ ಇಲ್ಲಿಗೆ ಈ ವಿಶೇಷವಾಗಿರ್ತಕ್ಕಂಥ ಈ ಮಂಟಪಕ್ಕೆ ಬಂದು, ಅಂದರೆ ಸಂಕ್ರಾಂತಿಯ ದಿನ ಸ್ವಾಮಿ ಆ ತಿರುಮಲ ಕ್ಷೇತ್ರದಿಂದ, ತಿರುಮಲ ತಿರುಪತಿ ಕ್ಷೇತ್ರದಿಂದ ಸ್ವಾಮಿ ಇಲ್ಲಿಗೆ ಬರ್ತಾರಂತೆ. ಶ್ರೀದೇವಿ ಭೂದೇವಿ ಸಮೇತನಾಗಿ ಶ್ರೀಕೃಷ್ಣನ ಜೊತೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಉತ್ಸವ ಈ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಈ ಸಾನ್ನಿಧ್ಯದಲ್ಲಿ ಉತ್ಸವ ನಡೆಯುತ್ತೆ. ಹಾಗೆ ಸ್ವಾಮಿಯ ಪ್ರತಿರೂಪದಲ್ಲಿ ಇಲ್ಲಿರ್ತಕ್ಕಂಥ ಅರ್ಚಕರು ಬೇಟೆಯನ್ನು ಆಡ್ತಕ್ಕಂಥದ್ದು, ಅಂದರೆ ಬಿಲ್ಲನ್ನು ಹೊಡಿತಕ್ಕಂಥದ್ದು, ಇಂತಹ ಒಂದು ಪ್ರಕ್ರಿಯೆ ಸಂಕ್ರಾಂತಿಯನ್ನು ನಡೆಯುತ್ತೆ. ಆ ಸಾನ್ನಿಧ್ಯ ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಶುಕ್ರವಾರದ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳನ್ನೆಲ್ಲ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.